आनन्दं मोक्षदं चैव ओंकाराय नमो नमः। अभयशरणनौक प्रक्षालितसकलभूतलकलङ्का मुनिविरूपाश्रितलीला सरस्वती वरदमुद्रिका। अज्ञानतिमिरान्धानां ज्ञानाञ्जनशलाकया चक्षुर्मीलितं येन तस्मै श्रीगुरुवे नमः। श्रीपरमगुरुवे नमः। परम्पराचार्यगुरुवे नमः। सकलकलुषविध्वंसकं श्रेयसां परिवर्तकं धर्मसंवर्धकं भव्यजीवमनप्रतिबोधकारकं पुण्यप्रकाशकं पापप्रणाशकम् इदं शास्त्रं श्रीसमयसारनामधेयम्। अस्य मूलग्रन्थकर्तारः श्रीसर्वज्ञदेवाः। तदुत्तरग्रन्थकर्तारः श्रीगणधरदेवाः प्रतिगणधरदेवाः। तेषां वचनानुसारमासाद्य आचार्य श्रीकुन्दकुन्दाचार्यदेवविरचितं श्रोतारः सावधानतया शृण्वन्तु। मङ्गलं भगवान् वीरो मङ्गलं गौतमो गणी मङ्गलं कुन्दकुन्दार्यो जयतोऽस्तु मङ्गलम्। सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनं। जैनं जयतु शासनं। नमो अरहन्ताणं नमो श्रीताणं नमो हारिण्याणं नमो वचायाणं नमो गुरुवे सर्वसाहुनं। नमः समयसाराय स्वानुभूत्याशकासते चित्स्वभावाय भावाय सर्वभावान्तरक्षणे सर्वभावान्तरक्षणे। भगवान देव विरचित संसार परमार्थ यह पतंजलि जयातिमेण जीवेण जयातिमेण जीवेण अपणो आसवाणय तदेव अपणो आसवाणय तदेव नादं बोधिविशेषन्तरं नादं बोधिविशेषन्तरं तूर्तयार्णवन्दोषे जीवनुयावाग जीवनुयावाग आत्ममेनाश्रवङ्गळ आत्ममेनाश्रवङ्गळ विशेषान्तरवतिळियुवनु विशेषान्तरवतिळियुवनु आवागले आजीवनिगे आवागले ಆಜೀವನಿಗೆ ಕರ್ಮ ಬಂಧವಾಗುವುದಿಲ್ಲೆಂದು ಕರ್ಮ ಬಂಧವಾಗುವುದಿಲ್ಲೆಂದು ಬೇಡಿರುವರು ಬೇಡಿರುವರು
ಈ ಗಾಥೆಯ ಮೇಲೆ ಉತ್ಥಾನಕ್ಕೆ ಏನಿದೆ ಅಥವಾ ಅದಕ್ಕಿಂತ ಮೇಲೆ ಜೈಚಂದ್ ಚಾವ್ರಾ ಅವರದೇ ಯಾವ ಭಾವಾರ್ಥ ಇದೆ ಅದನ್ನು ಒಂದು ಸಲ ಹೋಗೋಣ. ಇಲ್ಲೇ ಗಾಥೆ, ಕನ್ನಡ ಗಾಥೆಯನ್ನೇ ಈ ಆತ್ಮನು ಹೇಗೆ ತನ್ನ ಜ್ಞಾನ ಸ್ವಭಾವ ರೂಪದಿಂದ ಪರಿಣಮಿಸುತ್ತಾನೆ, ಹಾಗೆಯೇ ಎಲ್ಲಿಯವರೆಗೆ ಕ್ರೋಧಾದಿಗಳ ರೂಪವಾಗಿಯೂ ಪರಿಣಮಿಸುತ್ತಾನೆ. ಜ್ಞಾನದಲ್ಲಿ ಮತ್ತು ಕ್ರೋಧಾದಿಗಳಲ್ಲಿ ಭೇದವನ್ನು ತಿಳಿಯುವುದಿಲ್ಲ. ಅದುವರೆಗೆ ಅವನಲ್ಲಿ ಕರ್ತೃ ಕರ್ಮದ ಪ್ರವೃತ್ತಿ ಇದೆ. ಕ್ರೋಧಾದಿಗಳ ರೂಪವಾಗಿ ಪರಿಣಮಿಸುತ್ತಿರುವ ಅವನು ಸ್ವತಃ ಕರ್ತೃವಿದ್ದಾನೆ ಮತ್ತು ಕ್ರೋಧಾದಿಗಳು ಅವನ ಕರ್ಮಗಳಾಗಿವೆ. ಮತ್ತು ಅನಾದಿಯಾದ ಅಜ್ಞಾನದಿಂದ ಕರ್ತೃಕರ್ಮದ ಪ್ರವೃತ್ತಿ ಇದೆ. ಕರ್ತೃಕರ್ಮದ ಪ್ರವೃತ್ತಿಯಿಂದ ಬಂಧವಿದೆ ಮತ್ತು ಆ ಬಂಧದ ನಿಮಿತ್ತದಿಂದ ಅಜ್ಞಾನವಿದೆ. ಹೀಗೆ ಅನಾದಿ ಸಂತಾನ ಅರ್ಥಾತ್ ಪ್ರವಾಹವಿದೆ. ಅದಕ್ಕಾಗಿ ಅದರೊಳಗೆ ಇತರೇತರಾಶ್ರಯ ದೋಷವೂ ಬರುವುದಿಲ್ಲ. ಇದ ಹಿಂದಿನ ಗಾಥೆಯ ಭಾವಾರ್ಥನೂ ಆಯಿತು. ಮುಂದಿನ ಗಾಥೆಗೆ ಒಂದು ಪ್ರಕಾರದಿಂದ ಉತ್ಥಾನಿಕೇನೂ ಆಯಿತು ಅಂಥೇಳಿ ಭಾಷಾವಚನಿಕಾಕಾರ ಪಂಡಿತ್ ಜೈಚಂದ್ ಚಾವ್ರಾರ್ದ ವಚನದ ಮೇಲಿಂದ ನಮಗೆ ತಿಳಿದು ಬರ್ತಿದೆ. ಏನು ಹೇಳಿದ್ರು, ಈ ಗಾಥೆಯಲ್ಲಿ ಏನಿದೆ ಅದೇ ವಿಷಯ ಇದೆ, ಅದರ ಶಬ್ದ ಬೇರೆ ಇದ್ದಾವೆ. ಇಲ್ಲಿ ಆಸ್ತ್ರವಂದು, ಅಲ್ಲಿ ಕ್ರೋಧಾದಿಗಳು. ಹಿಂದಿನ ಗಾಥೆಯ ಭಾವಾರ್ಥ ಇದೆ ಅದನ್ನು. ಈ ಆತ್ಮನು, ಯಾವ ಆತ್ಮ? ಈ ಆತ್ಮನು ಅರ್ಥಾತ್ ಯಾವ ಜೀವ ಅನುಭವ ಪೂರ್ವಕ ಆತ್ಮನನ್ನು ತಿಳಿದಿದನು, ಆತ್ಮನ ಹತ್ತಿರ ಅವನ ಜ್ಞಾನ ವರ್ತಿಸ್ತಾ ಇದೆಯೋ ಅವನು ಅಂಥೇಳಿ ಒಂದು ಅರ್ಥ ರೀ. ಇದು ನಿಜವಾದ ಅರ್ಥ ರೀ. ಎರಡನೇ ಅರ್ಥ, ಯಾವನಿಗೆ ಇಷ್ಟ ಪೂರ್ವರಂಗ ಜೀವ ಅಜೀವ ಅಧಿಕಾರದ ವಾಚನ ಅಥವಾ ಶ್ರವಣ ಅಥವಾ ಅಧ್ಯಯನ ಮಾಡಿದ ನಂತರ ಆತ್ಮನೇ ನಾನಿದ್ದೇನೆ, ಅನ್ಯ ಪದಾರ್ಥಗಳಿಂದ ತ್ರಿಕಾಲದಲ್ಲೂ ಅಸ್ಪೃಷ್ಟ ಅರೂಪಿ ಚೈತನ್ಯ ಸ್ವರೂಪಿಯಾದಂಥ ತತ್ವ ನಾನಿದ್ದೇನೆ ಅನ್ನೋದ ಕ್ಷಯೋಪಶಮ ಜ್ಞಾನದೊಳಗೂ ಕೂಡ ವಿಕಲ್ಪ ರೂಪದಿಂದ ಸ್ವೀಕಾರ ಆಗಿದೆಯೋ ಅವನು. ಅರ್ಥಾತ್ ಆ ವಿಕಲ್ಪಾತ್ಮಕ ಜ್ಞಾನದಿಂದ ಆತ್ಮನ ಸಮೀಪ, ಈ ಅಂಥೇಳಿ ಹೇಳಿದ್ರೆ ಸಮೀಪ ವರ್ತಿಸುವಂಥದ್ದು ತಿಳಿತಾ ಇದೆಯಲ್ಲ. ಈ ಆತ್ಮನು ಹೇಗೆ ತನ್ನ ಜ್ಞಾನ ಸ್ವಭಾವ ರೂಪದಿಂದ ಪರಿಣಮಿಸುತ್ತಾನೆ, ಯಾವ ಪ್ರಕಾರ? ಯಾವಾಗಲೂ ತನ್ನ ಜ್ಞಾನ ಸ್ವಭಾವ ರೂಪದಿಂದನ ಪರಿಣಮಿಸುತ್ತಾನೆ. ಅದರ ಬದಲು ಯಾವುದೇ ಪ್ರಕಾರದ ಸಂದೇಹ ಈರ್ವರೆಗೂ ಇಲ್ಲ. ಯಾವ ಈರ್ವರು? ಯಾವ ಅನುಭವ ಸಂಪನ್ನ ಸಮ್ಯಕ್ ದೃಷ್ಟಿ ಪುರುಷದನೇ ಅವನಿಗೂ ಇಲ್ಲ, ಮತ್ತು ಯಾವನಿಗೆ ಓರ್ವ ಆತ್ಮನೇ ಅಧಿಕವಾಗಿ ಕಂಡು ಬರ್ತಾ ಇದ್ದಾನೆ ಅವನಿಗೂ ಇಲ್ಲ. ಅಧಿಕ ಅರ್ಥಾತ್ ಹೆಚ್ಚು. ಜಗತ್ತಿನ ಪದಾರ್ಥಗಳಲ್ಲಿ ಯಾವ ಪ್ರಕಾರದ ಒಂದು ಮಹಿಮೆ ಇಲ್ಲವೋ ಆ ಮಹಿಮೆ ಇಲ್ಲಿ ಬರೋದು. ಇದೊಂದು ಅರ್ಥ, ಸಾಮಾನ್ಯ ಅರ್ಥ. ಆದರೆ ಅಧಿಕ ಅರ್ಥಾತ್ ಭಿನ್ನ ಅಂಥೇಳಿ ನಿನ್ನೆ 32ನೇ ಗಾಥೆಯೊಳಗೆ ಬಂದದ್ದಿರ್ತಾರೆ ವಾಚನದೊಳಗೆ. ಏನ ಅಧಿಕ? ಈ ಆತ್ಮ ಅಧಿಕ. ಅಧಿಕ ಅಂತಂದ್ರೆ ಏನ? ಎಲ್ಲ ಪದಾರ್ಥಗಳಿಂದ ಭಿನ್ನ. ಈ ಪ್ರಕಾರ ಸಮ್ಯಕ್ ದೃಷ್ಟಿ ಅನುಭವ ಸಂಪನ್ನನಿಗಂತೂ ಆತ್ಮನ ಸಮೀಪವೇ ಅವನ ಉಪಯೋಗ ನಿರಂತರ ಸುತ್ತುತ್ತಾ ಇದೆ. ಆ ಆತ್ಮನನ್ನು ಬಿಟ್ಟದ ಹೊರಗಡೆ ಬರ್ತಾನೆ ಇಲ್ಲ. ಉಪಯೋಗ ಆತ್ಮನ ಇರ್ದ ಅಂತಾರಲ್ಲ ಹಾಗೆ ಅವನ ಅಕ್ಕಪಕ್ಕನ ಸುತ್ತುತ್ತಾ ಇದೆ ಅದು ಉಪಯೋಗ. ಆ ಉಪಯೋಗದ ದೃಷ್ಟಿಯೊಳಗೆ ಆ ಆತ್ಮನ ಅದಂತೆ ಅಂಥೇಳಿ ಈ ಆತ್ಮನು ಯಾವ ಪ್ರಕಾರ ತನ್ನ
ಜ್ಞಾನ ಸ್ವರೂಪದಿಂದ ಪರಿಣಮನ ಮಾಡ್ತಾನೋ ಅದೇ ಪ್ರಕಾರ ಕ್ರೋಧಾದಿಗಳ ರೂಪದಿಂದ ಕೂಡ ಪರಿಣಮನ ಮಾಡ್ತಾನೆ ಅನ್ನುವುದ ಆ ಛದ್ಮಸ್ಥ ಅಂತರಾತ್ಮ ಅಥವಾ ಅಂತರಾತ್ಮ ಇನ್ನು ಸ್ವಲ್ಪ ಸಮಯದೊಳಗೆ ಸ್ವಲ್ಪ ಸಮಯದಂದ್ರೆ ಒಂದು ಸೆಕೆಂಡಲ್ಲಿ ಒಂದು ನಿಮಿಷ ರೀ. ಸ್ವಲ್ಪ ಸಮಯ ಅಂತಂದ್ರೆ ಈ ಭವದಲ್ಲಿ ಇಲ್ದ್ರೆ ತಪ್ಪಿದರೆ ಮುಂದಿನ ಭವದಲ್ಲಿ ಆತ್ಮನ ಅನುಭೂತಿ ಪಡೆಯುವ ಯೋಗ್ಯತೆ ಬಂದಿದೆಯಲ್ಲ, ಅವನಿಗೆ ನಿಶ್ಚಿತ ಇದೆ ರೀ. ಏನು ನಿಶ್ಚಿತ ಇದೆ? ಈ ಆತ್ಮ ಯಾವ ಆತ್ಮ? ಪುನಃ ತಿಳ್ಕೊಳ್ಳೋದು. ಯಾವ ಆತ್ಮ? ಉಪಯೋಗ ಯಾವ ಆತ್ಮನ ಸಮೀಪ ಬಂದಿದೆಯೋ, ಬೇಕಾದ್ರೆ ಅನುಭೂತಿ ಮಾಡಿದ್ದು ಇದೆ, ಬೇಕಾದ್ರೆ ಅನುಭೂತಿ ಇನ್ನು ಸ್ವಲ್ಪ ಸಮಯದೊಳಗ ಲಭಿಸುವಂಥ ಉಪಯೋಗ ಇದೆ ರೀ. ಅವ ಏನು ಹೇಳ್ತಾನೆ? ಈ ಆತ್ಮನು ಅರ್ಥಾತ್ ಅವನ ದೃಷ್ಟಿಯೊಳಗ ಆ ಆತ್ಮ ಒಬ್ಬನೇ ಅದನ್ರಿ. ಯಾವನ ದೃಷ್ಟಿಯೊಳಗ? ಆ ಉಪಯೋಗದ ದೃಷ್ಟಿಯೊಳಗ. ಉಪಯೋಗಮಯನಾದಂಥ ಆತ್ಮನ ಉಪಯೋಗದೊಳಗ ಓರ್ವ ಆತ್ಮನೇ ಪ್ರಮುಖ ರೂಪದಿಂದ ಕಾಣಿಸ್ತಾ ಇದ್ದಾನೆ. ಅಥವಾ ಕಾಣಿಸದೇ ಇದ್ರೂ ಕಾಣಿಸುವ ಮಾತು ಎರಡು ಪ್ರಕಾರದ್ದೇ ಇದೆ ರೀ. ನಿನಗೊಂದು ಸುಂದರವಾದಂಥ ಕಾಣಿಕೆ ತಂದಿದ್ದೇನೆ. ಯಾವುದ ಏನ ಅಂತ ಹೇಳಿ ಹೇಳಿದ್ರೆ ಅವ್ ಹೇಳಿದ್ರ ಇಲ್ಲ, ಅದೇನಿದೆ ಸರ್ಪ್ರೈಸ್ ಇದೆ, ಅದನ್ನ ನಿನಗ ಇವತ್ತು ಸಾಯಂಕಾಲ ಏನು ಉತ್ಸವ ಇದೆಯಲ್ಲ, ಕಾರ್ಯಕ್ರಮ ಇದೆಯಲ್ಲ, ಆ ಸಮಯದೊಳಗೆ ಕೊಡೋಮನೆ ಅಂದ ಮೇಲೆ ಅದು ಏನಿದೆ ಅನ್ನೋದು ನಿರ್ದಿಷ್ಟ ಅವನಿಗೆ ಗೊತ್ತಿಲ್ಲದಿದ್ರೂ ಅಥವಾ ಅವ ಹೇಳ್ತಾನೆ ಕತ್ತಿನ ಸರ ಇದೆ, ಕೊರಳಲ್ಲಿ ಹಾಕೊಳ್ಳುವಂಥ ಒಂದು ಸುಂದರವಾದಂಥ ಸರ ಇದೆ, ಮುತ್ತಿಂದ ಇದೆಯೇನು, ವಜ್ರದ್ದಿದೆ, ಚಿನ್ನದ್ದು ಇದೆಯೇನು, ಅದೇನಂತೀರಿ ನೀವು? ಪ್ಲಾಟಿನಿಯಂ ಇದೆ ಅಂಥೇಳಿ ಕೇಳಿದ ನಂತರ ಅದು ಮಾತ್ರ ಹೇಳುವುದಿಲ್ಲ ಅಂಥೇಳಿ ಅಂದಿರ್ತಾನ್ರಿ. ಆದ್ರೆ ಅವನಿಗೆ ಇಡೀ ದಿವಸ ಆ ಹಾರ ಕಾಣಿಸ್ತಾ ಇರ್ತಿದ್ದೇನಿಲ್ರಿ, ಆ ಮಾಲೆ ಕಾಣಿಸ್ತಾ ಇರ್ತಿದ್ದೇನಿಲ್ರಿ, ಯಾವ ನೋಡಿಲ್ಲ ಅವನಿಗೆ ರೀ. ಚಿನ್ನದ್ದಿದೆ ಅನ್ನೋದು ಗೊತ್ತಿಲ್ಲ, ಮುತ್ತಿದ್ದಿದೆ ಅನ್ನೋದು ಗೊತ್ತಿಲ್ಲ, ಆದ್ರೆ ನಾವು ಹಾರ ಇದೆ ಅನ್ನೋದು ಗೊತ್ತಿದೆ. ಹಾಗಾದ್ರೆ ಅದುವೇ ಕಾಣಿಸ್ತಾ ಇರ್ತಿದೆ ಇಡೀ ದಿವಸ. ಆ ಪ್ರಕಾರ ಇಲ್ಲಿ ಆಗಮದ ಅಭ್ಯಾಸದಿಂದ, ಗುರುವಿನ ಉಪದೇಶದಿಂದ ಇವನಿಗೆ ನಿರ್ಣಯ ಆಗಿದೆ, ಇಂಥ ಒಂದು ಜ್ಞಾನ ಸ್ವರೂಪಿ ಆತ್ಮನೇ ನಾನಿದ್ದೇನೆ. ಕ್ಷಯೋಕ್ಷಮ ಜ್ಞಾನದೊಳಗ್ರಿ ಅನುಭವ ಇಲ್ಲ, ಕ್ಷಯೋಕ್ಷಮ ಜ್ಞಾನದೊಳಗೆ ನಿರ್ಣಯ ಆಗಿದೆ. ಆದ್ರ ಅವನಿಗೆ ಈ ಆತ್ಮ ಅಂತ ಹೇಳಿ ಅನ್ನಿಸ್ತಿದೆ. ಅನ್ನಿಸಿ ಅವ ಎಂಥವಿದ್ದಾನೆ? ನಿರಂತರ ಪರಿಣಮನಶೀಲ ಇದ್ದಾನೆ. ಯಾವ ರೂಪದ ಪರಿಣಮನ ಮಾಡ್ತಾನೆ? ಜ್ಞಾನ ರೂಪದಿಂದ ಪರಿಣಮನ ಮಾಡ್ತಾನೆ. ಇಷ್ಟು ಸ್ವೀಕಾರ ಇದೆ ರೀ. ಮುಂದೇನಿದೆ? ಅವನಿಗಂತೂ ಅನುಭೂತಿನ ಇದೆ, ಸಮ್ಯಕ್ ದೃಷ್ಟಿ ಪುರುಷನಿಗೆ. ಮುಂದೇನ? ಹೇಗೆ ತನ್ನ ಜ್ಞಾನ ಸ್ವಭಾವ ರೂಪದಿಂದ ಪರಿಣಮಿಸುತ್ತಾನೆ, ಹಾಗೆಯೇ ಎಲ್ಲಿಯವರೆಗೆ ಕ್ರೋಧಾದಿಗಳ ರೂಪವಾಗಿಯೂ ಪರಿಣಮಿಸುತ್ತಾನೆ. ಅಂದ್ರೆ ಕ್ರೋಧಾದಿಗಳ ರೂಪವಾಗಿ ಕೂಡ ಅವ ಪರಿಣಮಿಸ್ತಾನೆ ಇದ್ದಾನೆ ಅನಾದಿ ಕಾಲದಿಂದ. ಹೌದು ಇಲ್ರಿ? ಆದ್ರೆ ಕ್ರೋಧಾದಿಗಳ ರೂಪದಿಂದ ಅರ್ಥಾತ್ ಇಲ್ಲಿ ರಾಜಮಾನ್ಜಿ ಪಾಂಡೆ ಹೇಳುವ ವಿಷಯ ಕಷಾಯ ಅಂತ ಹೇಳಿ ಬರ್ತಾರೆ. ಕ್ರೋಧಾದಿ ಅಂತಂದ್ರೆ ಏನ? ಅದರದೇ ಅರ್ಥ ವಿಷಯ ಕಷಾಯ. ಕ್ರೋಧ ರೂಪದ ಕಷಾಯ, ಮಾನ ರೂಪದ ಕಷಾಯ, ಮಾಯಾ ಲೋಭ ರೂಪದ ಕಷಾಯ, 9 ಕಷಾಯ ರೂಪದ ಪರಿಣಾಮ ಯಾವುದರಿಂದ ಆಗ್ತಿದೆ? ಒಂದು ವಿಷಯೇಚ್ಛೆಯಿಂದನೇ ಆಗ್ತಿದೆ. ವಿಷಯೇಚ್ಛೆಯಿಂದನ ಕಷಾಯ ರೂಪದ ಪರಿಣಾಮ ಆಗ್ತಿದೆ. ಆ ವಿಷಯೇಚ್ಛೆ ವಿಪರೀತ ಮನ್ನಣೆಯ ಮೇಲೆ ಬೇಕಾದ್ರೆ ಉದಿತ ಆದದ್ದಿರಲಿ, ಅಥವಾ ಅಸ್ಥಿರತೆಯ ಮೇಲೆ ಬೇಕಾದ್ರೆ ಉದಿತ ಆದದ್ದಿರಲಿ, ಎಲ್ಲಿಯವರೆಗೆ ಕಷಾಯ ರೂಪದ ಪರಿಣಾಮ ಇದೆಯೋ ಅದು ವಿಷಯೇಚ್ಛೆಯ ಆಧಾರದಿಂದನ ವಿಷಯೇಚ್ಛೆಯ ಭೂಮಿಕೆಯ ಮೇಲೆ ಬೆಳೀತಿದ್ದೀರಿ. ಹಾಗಾದ್ರೆ ಅಲ್ಲಿ ವಿಷಯೇಚ್ಛೆ ಏನಿರ್ತಿದೆ? ಹೇಳಿದ್ದಿದೆ, ಭಗವಂತನ ದರ್ಶನ ಮಾಡಬೇಕು. ಭಗವಂತನ ದರ್ಶನ ನಾವು ಹೇಗೆ ಮಾಡ್ತೇವೆ ಹಾಗೆಲ್ಲ. ಭಗವಂತನ ದರ್ಶನ ಅರ್ಥಾತ್ ಆ ಭಗವಂತ ಆ ಸಮ್ಯಕ್ ದೃಷ್ಟಿ 4ನೇ 5ನೇ 6ನೇ
ಮೂರೂ ಗುಣಸ್ಥಾನದೊಳಗ ಆ ಭಗವಂತ ಹೇಗೆ ಕಾಣಿಸ್ತಾನೆ? ಯಾವ ಅನುಭವದಲ್ಲಿ ಒಂದು ಸಮಯ ಮಾತ್ರ ಅವನ ಅನುಭವ ತನಗಾಗ್ತಿದೆಯೋ ತನ್ನ ಭಗವಂತಂದ, ಆ ಅನುಭವದಲ್ಲಿ ಸತತ ಅಂತರ್ನಿಮಗ್ನ ಇದ್ದಾನೆ. ಈ ಅಪೇಕ್ಷಾದಿಂದ ಅವರಿಗೆ ಆ ಭಗವಂತನನ್ನ ಕಣ್ಣಾರೆ ನೋಡ್ಬೇಕು ಅನ್ನುವಂಥ ವಿಷಯ ಇಚ್ಛೆ, ಚಕ್ಷು ಇಂದ್ರಿಯದ ವಿಷಯ ಅದಾರೆ ಅವರು. ಹೌದು ಅಥವಾ ಇಲ್ಲ? ಚಕ್ಷು ಇಂದ್ರಿಯದ ವಿಷಯ ಇದ್ದಾರೆ. ಹಾಗಾದ್ರೆ ಆ ಇಚ್ಛೆ ಆದ ನಂತರನ ಅವರಿಗೆ ಕ್ರೋಧಾದಿ ಕಷಾಯ ಆಗ್ತವ್ರೆ. ಇಚ್ಛೆ ಆದ ನಂತರ ಕ್ರೋಧ ಕಷಾಯ ಆಗುವ ಅವಶ್ಯಕತೆ ಏನಿದೆ? ಕ್ರೋಧ ಯಾರ ಮೇಲೆ ಬರ್ತಿದೆ? ಕ್ರೋಧ ಯಾರ ಮೇಲೆ ಬರ್ತಿದೆ? ಆ ವಸ್ತುವಿನ ಮಹಿಮೆ ಬರೋದು ನೋಡ್ರಿ. ವಿಷಯ ಮತ್ತು ಕಷಾಯ ಎರಡೂ ಏನದವು? ಒಂದೇ ನಾಣ್ಯದ ಎರಡು ಮುಖ. ಅಲ್ಲೇ ಆ ಪರಿಪೂರ್ಣ ಅರಳಿ ನಿಂತಿರುವ ಚೈತನ್ಯ ಜ್ಯೋತಿ ಪುಂಜವನ್ನ ನೋಡುವಂಥ ಅಭಿಲಾಷೆ ಆಗ್ತಾ ಇದ್ದ ಹಾಗೆ ನಿಜ ತ್ರಿಕಾಲಿ ಶುದ್ಧ ಸ್ವಭಾವದ ಕುರಿತು ಕ್ರೋಧ ಆಯಿತು ಅಂತ. ಕ್ರೋಧ ಆಯಿತು ಅಂತಂದ್ರೆ ಈಗ ನಮ್ಗೆ ತಮಗೆ ಹಾಗೆ ಕ್ರೋಧ ಆಗ್ತಿದೆ ಹಾಗೆಲ್ಲ. ಕ್ರೋಧ ಅರ್ಥಾತ್ ಸ್ವಭಾವದಲ್ಲೇ ಒಂದಾಗುವಂಥ ಒಂದು ಪುರುಷಾರ್ಥದೊಳಗ ಸ್ವಭಾವವನ್ನು ಗಮನ ಮಾಡುವಂಥ ಭಾವರೂಪದ ಅಶುದ್ಧತೆ ಬರ್ತದೆ. ತಿಳಿತೇನ್ರಿ? ಸ್ವಭಾವದಲ್ಲೇ ಒಂದಾಗುವಂಥ ಯಾವ ಪುರುಷಾರ್ಥ ಅಲ್ಲಿ 6ನೇ ಗುಣಸ್ಥಾನದೊಳಗೆ ಆಗಬೇಕಾಗಿತ್ತು, ಆ ಸಾಧಕ ಜೀವದ ಆ ಪುರುಷಾರ್ಥ ರೂಪದ ಭಾವದೊಳಗೆ ಆ ಭಗವಂತನನ್ನ ನೋಡಬೇಕು ಅನ್ನುವಂಥ ಇಚ್ಛೆಯ ದೋಷ ಉತ್ಪನ್ನ ಆಯ್ತು. ಹಾಗಾದ್ರೆ ಆ ಪುರುಷಾರ್ಥ ಗೌಣ ಆಯ್ತು. ನಿಜ ಶುದ್ಧಾತ್ಮ ಗೌಣ ಆದ್ರೆ ಅತೀಂದ್ರಿಯದ ಆನಂದದ ನಿಧಿ ಗೌಣ ಆದ. ಗೌಣ ಆಗೋದರ್ಥ ಒಂದು ಸಮಯದೊಳಗೆ 2, 3, 4 ಭಾವೆಲ್ಲ ಅದವ್ರೆ. ಶುದ್ಧಾತ್ಮನ ಮಹಿಮೆ ಇದೆ. ಎಷ್ಟಿದೆ? ವಿಶ್ವದ ಸಮಸ್ತ ಪದಾರ್ಥಗಳಿಂದ ಅಧಿಕ ಇದೆ. 6ನೇ ಗುಣಸ್ಥಾನದ ಮಾತು ಹೇಳ್ತಾ ಇದೆ ಅಂದ್ರೆ ಜೈಚಂದ್ ಚಾವ್ಡ 4ನೇ ಗುಣಸ್ಥಾನದೊಳಗಿದ್ರು. ಆದ್ರೆ 4ನೇ ಗುಣಸ್ಥಾನದೊಳಗೆ ಇದ್ರೂ 6ನೇ ಗುಣಸ್ಥಾನದ ಅಂದಾಜು ಮಾಡ್ತಾ ಇದ್ದಾರೆ ಅವರು. ಯಾವುದರ ಮೇಲಿಂದ? ತಮ್ಮ ಭಾವದ ಅಂತರಂಗದ ಪರಿಣತಿಯ ಮೇಲಿಂದ. ಅದೇ ಪ್ರಕಾರ ಇನ್ನೊಬ್ಬ ಕ್ಷಯೋಕ್ಷಮ ಜ್ಞಾನಿಯನ್ನು ಸ್ವೀಕಾರ ಮಾಡಿದ್ರಲ್ಲ, ಅವನು ಆ ಆತ್ಮನ ಸ್ವರೂಪವನ್ನ ಆಗಮದ ಮೂಲಕ ಏನು ಓದಿದನು, ಆ ಆತ್ಮನ ಸ್ವರೂಪಾನಂದದೊಳಗನ ಇರುವಂಥವ್ರದ ಅಂದಾಜು ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ಇವನೂ ತಿಳಿತಾ ಇದ್ದಾನೆ, ಆ 4ನೇ ಗುಣಸ್ಥಾನಾವರ್ತಿನೂ ತಿಳಿತಾ ಇದ್ದಾನೆ, ಆ 6ನೇ ಗುಣಸ್ಥಾನಾವರ್ತಿನೂ ತಿಳಿತಾ ಇದ್ದಾನೆ. ಏನ? ಈ ಆತ್ಮ ಯಾವ ಪ್ರಕಾರ ತನ್ನ ಜ್ಞಾನಾದಿ ಜ್ಞಾನ ಸ್ವಭಾವ ರೂಪದಿಂದ ಪರಿಣಮನ ಮಾಡ್ತಾನೋ, ಹೇಗೆ ಈ ಆತ್ಮ ತನ್ನ ಜ್ಞಾನ ಸ್ವಭಾವ ರೂಪದಿಂದ ನಿರಂತರ ಪರಿಣಮನ ಮಾಡ್ತಾನೋ, ಅರ್ಥಾತ್ ಆ ಪರಿಣಮನ ಮಾಡುವುದ ಅವರು ಮೂವರಿಗೂ ಏನಿದೆ? ನಿಸ್ಸಂದೇಹವಾಗಿ ಸ್ವೀಕಾರ ಇದೆ. ಯಾವ ಪರಿಣಮನದ? ಆತ್ಮ ತನ್ನ ಜ್ಞಾನ ಸ್ವಭಾವ ರೂಪದಿಂದ ಪರಿಣಮನ ಮಾಡ್ತಾನೆ. ಅನುಭೂತಿ ಇಲ್ಲದವನಿಗನು ವಿಶ್ವಾಸ ಇದೆ. ಪ್ರತೀತಿ ಅನ್ನುವ ಮಾತು ಬಂತಲ್ಲ ನಿನ್ನೆ. ಪ್ರತೀತಿ ಶಬ್ದದ ಅರ್ಥ ಏನಿದೆ? ಪೂರ ವಿಶ್ವಾಸ ಅಲ್ಲ, ಒಂದು ಪ್ರಕಾರ ಅದರ ಕುರಿತು ರಸಾಸ್ವಾದನೆ ಪಡೆದಿರುವಂಥ ವಿಶ್ವಾಸ ಇದೆ, ಅಥವಾ ಅದರ ರಸದ ಮಹಿಮೆಯನ್ನ ಆಗಮದೊಳಗೆ ಕೇಳಿ ಅದರ ಮೇಲೆ ಸರ್ವಥಾ ನಿಸ್ಸಂದೇಹ ವಿಶ್ವಾಸ ಇದೆ. ಹೀಗಿರುವುದರಿಂದ ನೋಡ್ರಿ, ಆ ಕ್ಷಯೋಕ್ಷಮ ಜ್ಞಾನಿಯನ್ನ ಮುಖ್ಯ ಮಾಡಿ ನಾವಿಲ್ಲಿ ತಿಳ್ಕೊಳ್ಳೋದಿದೆ. ಯಾಕೆ ಅಂತಂದ್ರೆ ನಾವು ಕ್ಷಯೋಕ್ಷಮ ಜ್ಞಾನಿ ಇದ್ದೇವೆ, ನಾವು ಆತ್ಮನ ಅಭಿಲಾಷಿ ಇದ್ದೇವೆ. ಹಾಗಾದ್ರೆ ಇಲ್ಲಿ ನಮ್ಮ ಕ್ಷಯೋಕ್ಷಮ ಜ್ಞಾನದೊಳಗ ಈ 2 ಮಾತಿಂದ ನಿರ್ಣಯ ಬೇಕು. 2 ಮಾತಿಂದ ಯಾವ್ದ? ನನಗೆ ಅತ್ಯಂತ ನಿಕಟ ಅಂದ್ರೆ ನನ್ನ ಆತ್ಮನೇ ಇದ್ದಾನೆ.
ಯಾವ ನಿಕಟದನೋ ಅವನ ಸಲುವಾಗಿ ಈ ಶಬ್ದದ ಪ್ರಯೋಗ ಆಗ್ತಿದೆ, ಯಾವ ದೂರದನೋ ಅವನ ಸಲುವಾಗಿ ಆ ಶಬ್ದದ ಪ್ರಯೋಗ ಆಗ್ತಿದೆ ಭಾಷಾ ವಿಷಯದೊಳಗೆ. ಹಾಗಾದ್ರೆ ಎರಡು ಮಾತಿನ ನಿರ್ಣಯ ಕ್ಷಯೋಕ್ಷಮ ಜ್ಞಾನ ಅರ್ಥಾತ್ ನಮಗ ಆಗ್ಬೇಕ್ರಿ. ಏನ? ನನಗೆ ಎಲ್ಲಕ್ಕಿಂತ ಸಮೀಪ, ಕ್ರೋಧಾದಿಗಳಿಗಿಂತ ಸಮೀಪ, ಕ್ರೋಧಾದಿಗಳ ಅನುಭವ ನಿರಂತರ ಆಗ್ತಾ ಇದ್ರೂ ಅವುಗಳಿಗಿಂತ ಸಮೀಪ ನನಗೆ ಯಾರಿದ್ದಾರೆ? ಆತ್ಮನೇ ಇದ್ದಾರೆ. ದೇಹ ಸಮೀಪ ಇದೆ ಏನ್ರಿ? ಇಲ್ಲ. ರಾಗ ಸಮೀಪ ಇದೆ ಏನ್ರಿ? ಇಲ್ಲ. ಇಲ್ಲಿ ಭಿನ್ನ ಅಥವಾ ಅಧಿಕ ಶಬ್ದದ ಅರ್ಥ ಏನಿದೆ? ನನಗ ಅರ್ಥಾತ್ ನಿರಂತರ ಕಾರ್ಯ ಮಾಡುವಂತಹ ಉಪಯೋಗಕ್ಕೆ ಯಾವುದ ಸಮೀಪ ಇದೆ? ನನ್ನ ಆತ್ಮನೇ ಸಮೀಪ ಇದ್ದಾನೆ. ಹೌದು ಅಥವಾ ಇಲ್ರಿ? ನಮಗೆ ಇಷ್ಟ ಆಗಮದ ಸ್ವಲ್ಪ ಅಭ್ಯಾಸ ಮಾಡಿರುವಂಥವರಿಗೆ ಆತ್ಮನೇ ನನಗೆ ಎಲ್ಲಕ್ಕಿಂತ ಸಮೀಪ ಇದ್ದಾನೆ ಅಂತೇಳಿ ಅನ್ನಿಸೋದು ಅವಶ್ಯಕ ಇದೆ, ವಿಶ್ವಾಸ ಆಗೋದು ಅವಶ್ಯಕ ಇದೆ. ನನಗೆ ಅನುಭವ ಮಾಡೋದಿತ್ತು ಅಂತಂದ್ರೆ ಯಾರ ಅನುಭವ ಮಾಡೋದು ಸುಲಭ ಇದೆ ರೀ? ಸಮೀಪ ಯಾರಿದ್ದಾರೆ? ರಾಗದ ಅನುಭವ ಮಾಡುವುದು ಸುಲಭ ಇದೆಯೋ? ದೇಹದ ಅನುಭವ ಮಾಡೋದು ಸುಲಭ ಇದೆಯೋ? ಸಂಯೋಗದ ಅನುಭವ ಮಾಡೋದು ಸುಲಭ ಇದೆಯೋ? ಅಥವಾ ಆತ್ಮನ ಅನುಭವ ಮಾಡೋದು ಸುಲಭ ಇದೆಯೇ? ಅನಭ್ಯಾಸದ ಕಾರಣದಿಂದ ಅನಾದಿಯಿಂದ ಇದುವರೆಗೆ ಅದು ಆಗಿಲ್ಲ ಸುಲಭ. ಆದರೆ ಸುಲಭ ಯಾವುದಿದೆ? ವಸ್ತುವಿನ ಅಪೇಕ್ಷಾದಿಂದ ಯಾವುದೇ ಪ್ರಕಾರ ಹಠಗ್ರಾಹ ಇಲ್ಲದನ್ನ ವಿಚಾರ ಮಾಡಿದರೆ ಆಗಮದಲ್ಲಿ ಹೇಳಿರುವುದರ ಪ್ರಕಾರ ನೋಡ್ರಿ, ನಾನು ಶುದ್ಧ ಸ್ವರೂಪದ ಅನುಭವ ಮಾಡಬೇಕು ಅಂತ ಹೇಳಿ ನಿರ್ಣಯ ಮಾಡೋದ ಮತ್ತು ಪ್ರತ್ಯಕ್ಷ ನನ್ನ ಸ್ವರೂಪದ ನಾನು ಅನುಭವ ಮಾಡೋದ ಎಷ್ಟು ಸುಲಭ ಇದೆಯೋ ಅಷ್ಟು ಸುಲಭ ನನಗೆ ರಾಗ ಮಾಡೋದು ಇಲ್ಲ. ರಾಗ ಮಾಡೋದು ಅಷ್ಟು ಸುಲಭ ಇಲ್ರಿ. ತಿಳಿತಾ ಇದೆ? ಯಾಕೆ ಅಂತಂದ್ರ ರಾಗ ಆಗಬೇಕಾಯ್ತಂದ್ರ ಅದಕ್ಕೆ ಯೋಗ್ಯವಾದಂಥ ಬಹಿರಂಗ ಕರ್ಮದ ನಿಮಿತ್ತ ಇರೋದ ಅವಶ್ಯಕ ಇದೆ. ಇದರಿಂದ ಏನು ತಿಳಿದು ಬರ್ತಿದೆ ಅಂತಂದ್ರ ರಾಗ ಆಗೋದ ಪರಾಧೀನತೆ ಇದೆ, ಕ್ರೋಧಾದಿಗಳ ಸ್ವಾಧೀನತೆಯಿಂದ ಆಗ್ತಾ ಇದ್ದಾವೆ. ಈಗ ಮಾತನೇ ಇಲ್ರಿ. ಕಷಾಯ ರೂಪದ ಪರಿಣಾಮ ಆಗೋದ ಪರಾಧೀನ ಇದೆ. ಯಾವ ಪ್ರಕಾರ ಧನಾದಿಗಳನ್ನು ನಾನು ಸಂಗ್ರಹ ಮಾಡ್ತೇನೆ ಅನ್ನುವಂಥ ಭಾವ ಇಚ್ಛೆ ನಮ್ದು ಪ್ರಬಲವಾಗಿದ್ರೂ ಅದಕ್ಕೆ ಪುಣ್ಯದ ಉದಯ ಇರೋದು ಅವಶ್ಯಕ ಇದೆ. ಹೌದು ಅಥವಾ ಇಲ್ರಿ? ಅದೇ ಪ್ರಕಾರ ನನ್ನಲ್ಲಿ ರಾಗ ಆಗಬೇಕಾದ್ರ ಅದಕ್ಕೆ ಯೋಗ್ಯವಾದಂಥ ಪುದ್ಗಲ ಕರ್ಮದ ಉದಯ ಬಹಿರಂಗ ನಿಮಿತ್ತ ಸ್ವಯಂ ರಾಗರೂಪ ಆಗುವ ಯೋಗ್ಯತೆ ಪರ್ಯಾಯದೊಳಗ ಇರೋದ ಅವಶ್ಯಕ ಇದೆ. ಯೋಗ್ಯತೆ ಅಂದ್ರೆ ಶಕ್ತಿ ಅಂದ್ರೆ ಅದಕ್ಕೇನಂತಾರೆ? ಅಂತರಂಗ ನಿಮಿತ್ತ ಅಂತಾರೆ. ಎರಡೂ ನಿಮಿತ್ತಗಳಿದ್ರೆ ಅಲ್ಲಿ ಕಾರ್ಯ ಆಗೋದ್ರಿ. ಏನ? ರಾಗರೂಪದ ಪರಿಣಾಮ. ಆದ್ರ ಶುದ್ಧ ಸ್ವರೂಪದ ಅನುಭವ ಆಗುವ ಸಲುವಾಗಿ ಶುದ್ಧ ಸ್ವರೂಪಂತೂ ಮೂರು ಕಾಲದಲ್ಲೂ ವಿದ್ಯಮಾನ ಇದೆ. ಅದಕ್ಕೆ ಯಾವ ಅನ್ಯ ನಿಮಿತ್ತದ ಅವಶ್ಯಕತೆ ಇಲ್ಲ. ಅದರ ಸಲುವಾಗಿ ಈ ಅಂಚಳೆ ಏನು ಹೇಳಿದ್ರಲ್ಲ, ಈ ಆತ್ಮ ಅಂದ್ರೆ ಎಲ್ಲಕ್ಕಿಂತ ಸಮೀಪ, ಎಲ್ಲಕ್ಕಿಂತ ಸುಲಭ ಕಾರ್ಯ ಯಾವುದಿದೆ? ಆತ್ಮ ಎಲ್ಲಕ್ಕಿಂತ ಸಮೀಪ ಇದ್ದಾನೆ. ಆತ್ಮನ ಅನುಭವ ಮಾಡೋದು ಎಲ್ಲಕ್ಕಿಂತ ಸುಲಭ ಇದೆ. ನಮಗೆ ಒಪ್ಪಿಗೆ ಆಗ್ಲಿಕ್ಕಿಲ್ಲ. ಆದರೆ ವಿಚಾರ ದೀರ್ಘ ಮಾಡಿದ ನಂತರ ನಿಜವಾಗಿ ಇದು ಸತ್ಯ ಇದೆ ಅನ್ನೋದು ತಿಳಿದು ಬರ್ತಿದ್ದೀರಿ. ಏನ? ಈ ಆತ್ಮ ಅಂತ ಹೇಳಿ ಹೇಳಿದ್ರೆ, ಈ ಆತ್ಮ ಅನ್ನುವಂಥ ಏನು ಮಾಡಿದ್ದಾನೆ? ಸರ್ವಜ್ಞ ಪ್ರಭುವಿನ ವಚನಾನುಸಾರ ಆತ್ಮನ ಸುದೀರ್ಘ ಅಭ್ಯಾಸ, ವಚನಗಳದ ಅಭ್ಯಾಸ ರೀ, ಆತ್ಮನ ಅಭ್ಯಾಸ ಅಲ್ಲ. ವಚನಗಳ ಅಭ್ಯಾಸದಿಂದ, ದೀರ್ಘಕಾಲೀನ ವಚನಗಳ ಅಭ್ಯಾಸದಿಂದ, ಜಿನವಚನಗಳ ಅಭ್ಯಾಸದಿಂದ ಆ ಆತ್ಮ ವಸ್ತುವಿನ ಮೇಲೆ ನೋಡ್ರಿ, ಈಗ ನನ್ನ ಶಬ್ದ ಯಾರು ಬಂತು? ಆ ಅಂತ ಹೇಳಿ ಬರ್ತಾರೆ. ಆದ್ರೆ ಅವನಿಗೆ ಏನು ಅನ್ನಿಸ್ತಿದೆ? ಈ ಅನ್ನಿಸ್ತಿದೆ ರೀ. ಅರ್ಥಾತ್ ಇದೇನ? ಸಂಯೋಗದ ಅಭಿರುಚಿ ಬಿಟ್ಟಿದ್ದಾನೆ, ಶರೀರದ ಕಾರ್ಯಗಳ ಅಭಿರುಚಿ ಬಿಟ್ಟಿದ್ದಾನೆ, ಕರ್ಮದ ಉದಯದಿಂದ ಭಯಭೀತನೂ ಇಲ್ಲ, ಅಭಿರುಚಿನೂ ಇಲ್ಲ ಅವನಿಗೆ. ಶುಭ ಕರ್ಮದ ಉದಯ ಬರಲಿ ಅನ್ನುವ ರುಚಿನೂ ಇಲ್ಲ. ಅಶುಭ ಕರ್ಮದ ಉದಯದ ಕುರಿತು ಯಾವುದೇ ಪ್ರಕಾರ ಅದನ್ನು ದ್ವೇಷ ಮಾಡುವ ಹಾಗೆ ಯಾವುದೇ ಪ್ರಕಾರದಿಂದ ಅದರಲ್ಲಿ ಉಳಿದಿಲ್ಲ ಅವನಿಗೆ, ಅದರಿಂದ ಕಾರ್ಯ ಆಗ್ತಿದೆ ಅನ್ನೋದು.
ಹೀಗಾಗಿ ಮತ್ತು ರಾಗ ಕೂಡ ನನ್ನಿಂದ ಭಿನ್ನ ಇದ್ದಾವೆ. ಯಾಕೆ ಭಿನ್ನ ಇದ್ದಾವೆ ಹೇಳ್ರಿ? ಅವ ಸೈದ್ಧಾಂತಿಕವಾಗಿ ಕಾರಣ ನೋಡಿದ್ರೆ ಯಾಕೆ ಭಿನ್ನ ಅದವು? ಜ್ಞಾನ ಇರುವಂಥದ್ದಿದೆ, ಅದು ಬಂದು ಹೋಗುವಂಥದ್ದಿದೆ ಅಂಥ ಭಿನ್ನದವ್ರಿ. ಭಿನ್ನ ಇದಾವೆ ಅನ್ನೋದಕ್ಕಿಂತ ದೂರ ಇದಾವೆ. ಹಾಗಾದ್ರೆ ಈ ಆತ್ಮ ಅನ್ನೋದ್ರೊಳಗೆ ಎಷ್ಟು ರಹಸ್ಯ ಇದೆ ರೀ, ಎಷ್ಟು ಕಾರ್ಯ ಆದದ್ದಿದೆ. ದೂರವರ್ತಿ ಕ್ಷೇತ್ರದೊಳಗೆ, ದೂರ ಅಂದ್ರೆ ಎಷ್ಟು ಕಿಲೋಮೀಟರ್ ಹೀಗಲ್ಲ, ದೂರ ಅಂದ್ರೆ ನನ್ನ ಆತ್ಮ ಪ್ರದೇಶದಿಂದ ಹೊರಗೆ. ಆ ಸಂಯೋಗಿ ಪದಾರ್ಥಗಳದ್ದು ಅವನಿಗೆ ಸ್ವಲ್ಪ ಕೂಡ ಅಧಿಕತೆ ಉಳಿದಿಲ್ಲ, ಮಹಿಮೆ ಉಳಿದಿಲ್ಲ. ಈ ಆತ್ಮನು ಸತತ ಅವನೇ, ಅರ್ಥಾತ್ ಆತ್ಮನ ಮಹಿಮೆ, ಆತ್ಮನ ಸಾಧನೆಯೊಳಗೆ ನಿಮಗ್ನ ಇರುವಂಥವರ ಮಹಿಮೆ, ಆತ್ಮನ ಸಾಧನೆಯೊಳಗ ಪರಿಪೂರ್ಣತೆಯನ್ನು ಹೊಂದಿರುವಂಥವರ ಮಹಿಮೆ. ಅವರ ಲೋಕದೊಳಗೆ 5 ಜನ ಅರಹಂತ, ಸಿದ್ಧ, ಆಚಾರ್ಯ, ಉಪಾಧ್ಯಾಯ, ಸಾಧು. ಅವರಲ್ಲಿ 3 ನಿರಂತರ ಆತ್ಮನಲ್ಲೇ ಉದ್ಯಮಶೀಲ ಇದ್ದಾರೆ. ಇದ್ದಾರೆ ಅದರೊಳಗ ಆ ಕಾರ್ಯದೊಳಗ ಪರಿಪೂರ್ಣತೆಯನ್ನು ಪಡೆದು ಪರಿತೃಪ್ತರಾಗಿದ್ದಾರೆ. ಹಾಗಾದ್ರೆ ಈ 5 ಕುರಿತು ಅಥವಾ ಈ 5ರನ್ನು ಅವ ದೃಷ್ಟಿಯೊಳಗ ಬಹಳಷ್ಟು ಬಾರಿ ಅಥವಾ ನಿರಂತರ ಧಾರಣ ಮಾಡಿ ಅವರ ಸ್ವರೂಪದ ನಿರ್ಣಯ ಮಾಡಿದನ್ರಿ. ಪ್ರಕಟ ಪರ್ಯಾಯದ ಸ್ವರೂಪದ, ಅದರ ಮೇಲಿಂದ ತನ್ನಾತ್ಮನ ಸ್ವರೂಪದ ಇನ್ನಷ್ಟು ಮತ್ತಷ್ಟು ವಿಶ್ವಾಸ ಆಗಿದೆ ರೀ. ಹೀಗಾಗಿ ಈ ಆತ್ಮನು, ಇನ್ನು 2ನೇ ಮಾತೇನಿದೆ, ಈ ಆತ್ಮ ಅನ್ನಬೇಕಾದ್ರ ಅಪೂರ್ವ ಕಾರ್ಯದ ಅತ್ಯಂತ ಸಮೀಪದ. ಅಪೂರ್ವ ಕಾರ್ಯ ಯಾವದ? ಆತ್ಮನ ಅನುಭೂತಿ. ಅಪೂರ್ವ ಕಾರ್ಯದ ಅತ್ಯಂತ ಸಮೀಪದಂದ್ರೆ ಇದು ಭಾಷಾದ ಮೂಲಕ, ಭಾಷಾದೊಳಗ ದೃಷ್ಟಿ ಇಟ್ಟು ಬರೆದದ್ದ ಅಲ್ಲ, ಸ್ವಾಭಾವಿಕವಾಗಿ ಬಂದದ್ದಿದೆ. ಈ ಆತ್ಮನು ಅನ್ನುವುದರೊಳಗೆ ಅವನಿಗೆ ನಿರ್ಣಯ ಏನೇನಾದದ್ದಿದೆ? ಈ ಆತ್ಮನು ಅನುಭೂತಿಯಾಗಿಲ್ಲ. 2ರನ್ನ ಸ್ವೀಕಾರ ಮಾಡೈತ್ರಿ. ಒಂದು ವಿಭಾಗದೊಳಗ 4ನೇ, 5ನೇ, 6ನೇ ಇದು ಒಂದು ವಿಭಾಗ. ಇನ್ನೊಂದು ವಿಭಾಗದೊಳಗ ಆಗಮದ ದೀರ್ಘಕಾಲ ಅಭ್ಯಾಸ ಮಾಡಿ ಸರ್ವಜ್ಞ ಪ್ರಭುವಿನ ವಚನದ ಮೇಲೆ ನಿಸ್ಸಂದೇಹ ಶ್ರದ್ಧೆ ಇದೆ, ಕೇವಲ ಅನುಭೂತಿ ಇಲ್ಲ. ಅರ್ಥಾತ್ ಕ್ಷಯೋಕ್ಷಮ ಜ್ಞಾನದೊಳಗ ವಿಕಲ್ಪಪೂರ್ವಕ ಅವನಿಗೆ ಓರ್ವ ಶುದ್ಧಾತ್ಮನೇ ಲೋಕದೊಳಗ ಸರ್ವಶ್ರೇಷ್ಠ ಅನ್ನಿಸ್ತಾ ಇದ್ದಾನೆ, ಅವನೇ ಅತ್ಯಂತ ಸಮೀಪ ಕಾಣಿಸ್ತಾ ಇದ್ದಾನೆ. ಅವನ ಕಾರ್ಯ, ಅವನ ಅನುಭೂತಿ ಪಡೆಯುವುದೇ, ಅವನಾಗಿ ನಿಲ್ಲುವುದೇ. ನೋಡ್ರಿ, ನಮ್ಮ ಮನೆಯೊಳಗೆ ನಾವು ಇದ್ದ ನಂತರ ಯಾವುದಾದರೂ ವಸ್ತುವಿನ ಉಪಭೋಗ ಮಾಡೋದಿತ್ತು ಅಂತಂದ್ರೆ ನಮ್ಗೆ ಕಠಿಣ ಇದೆ ಏನ್ರಿ? ಇಲ್ಲ. ಆದ್ರೆ ಪೇಟೆಯೊಳಗಿಂದ ವಸ್ತು ತಂದು ಉಪಭೋಗ ಮಾಡೋದಿತ್ತು ಅಂತಂದ್ರೆ ಕಠಿಣ ಇದೆ. ಅದೇ ಪ್ರಕಾರ ಈ ರಾಗ, ಕರ್ಮ, ದೇಹ, ಸಂಯೋಗ ಇವೆಲ್ಲ ಪೇಟೆಯ ಪದಾರ್ಥ, ಅರ್ಥಾತ್ ಬಾಹ್ಯದ್ದು ಅದವ್ರೆ. ಈ ಸಂಪೂರ್ಣ ವಿಷಯವನ್ನ ಯಾವ ದೀರ್ಘಕಾಲ ಅಭ್ಯಾಸ ಮಾಡಿ, ಓಹೋ ನನಗೆ 3 ಕಾಲದಲ್ಲಿ ಭಲೇ ನಾನು ಅನಾದಿಯಿಂದ ಅಜ್ಞಾನ ಮಾಡಿದ್ದಿರಬಹುದು, ನನ್ನ ಮಹಿಮೆ ಮಾಡದೇ ಇರಬಹುದು, ನನ್ನ ಸ್ವರೂಪವನ್ನು ಕೇಳದೇ ಇರಬಹುದು, ನನ್ನ ಸ್ವರೂಪವನ್ನು ಪಡೆಯದೇ ಇರಬಹುದು, ಆದರೆ ನನಗೆ ಇನ್ನಂತ ಕಾಲಗಳವರನ್ನು ಕೂಡ ನನ್ನಾತ್ಮ ಸ್ವರೂಪವನ್ನು ನಾನು ಪ್ರಕಟಪಡಿಸಿಕೊಳ್ಳುವುದ, ಆ ಸ್ವಭಾವದ ಅನುಭವ ಮಾಡೋದ, ಇದರಷ್ಟು ಸುಲಭ ಲೋಕದೊಳಗೆ ಯಾವುದೂ ಇಲ್ಲ ಅಂತೇಳಿ ಪೂರ್ಣ ಕ್ಷಯೋಕ್ಷಮ ಜ್ಞಾನದೊಳಗೆ ನಿರ್ಣಯ ಆಗಿದೆ. ಆ ಮಟ್ಟಕ್ಕೆ ನಾವು ಬರಬೇಕ್ರೆ. ಆಮೇಲಂತಲೂ ಈ ಆತ್ಮನು 2ನೇ ನಿರ್ಣಯ ಏನಿದೆ? ತನ್ನ ಜ್ಞಾನ ಸ್ವಭಾವ ರೂಪದಿಂದ ಪರಿಣಮಿಸುತ್ತಾನೆ. ಅವ ಬೇರೆ ರೂಪದಿಂದ ಪರಿಣಮಿಸುವುದೇ ಇಲ್ಲ. ಇನ್ನೂ ಅನುಭೂತಿ ಇಲ್ರಿ ಮಹಾಪ್ರಭು, ಇನ್ನೂ ಅನುಭೂತಿ ಇಲ್ಲ. ಆದ್ರೆ ಅವನಿಗೆ ವಿಶ್ವಾಸ ಇದೆ ರೀ. ಯಾಕೆ ವಿಶ್ವಾಸ ಯಾಕಿದೆ? ಪಂಚಪ್ರಭುಗಳನ್ನು ನೋಡಿದರೆ ಅವರಿಂದ ತಿಳಿದು ಬರ್ತಿದೆ. ಅಂದಮೇಲೆ ಸಮಸ್ತ ಆತ್ಮರುಗಳ ಹಾಗೇ ಇರಲಿಕ್ಕೆ ಬೇಕು. ಇನ್ನೊಂದು ಪ್ರತ್ಯಕ್ಷಾದಿಗಳಿಂದ ಅಂಥೇಳಿನೂ ಇದೆ. ಪ್ರಮಾಣದೊಳಗ ಪ್ರತ್ಯಕ್ಷ ಕೂಡ ಒಂದು ವಿಭಾಗ ಇದೆ ರೀ. ಪ್ರತ್ಯಕ್ಷದ ಪೂರ್ವಕನ ಪರೋಕ್ಷ ಇರ್ತಿದೆ ರೀ. ಹಾಗಾದ್ರೆ ಆ ಯಾವ ಪ್ರತ್ಯಕ್ಷನು ನೋಡ್ತಾನೆ, ಯಾವ ವಸ್ತುವಿನ ಸ್ವಭಾವ ಯಾವ ಪ್ರಕಾರ ಇದೆಯೋ ಆ ಸ್ವಭಾವ ರೂಪದಿಂದ ಆ ವಸ್ತು ಪರಿಣಮನ ಮಾಡ್ತೀವಿ. ಭಲೇದ ಜಡ ಇರಲಿರಿ,
ದೇಹ ರೂಪದಿಂದ ಪರಿಣಮನ ಮಾಡ್ತಿದೆಯೋ ಅಥವಾ ಆತ್ಮನ ಇಚ್ಛೆಯ ರೂಪದಿಂದ ಪರಿಣಾಮ ಮಾಡ್ತಿದೆಯೋ? ಗೋರಸ ರೂಪದಿಂದ ಪರಿಣಮನ ಮಾಡುವಳದೊಳಗೆ ಅಲ್ಲಿ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇವೆಲ್ಲ ಅದವ್ರೆ. ಆದ್ರೆ ಗೋರಸದ ಅಭಾವ ಮಾಡಿದ ನಂತರ ಹಾಲಿನ ರೂಪದ ಅವಸ್ಥೆ ಇಲ್ಲ, ಮೊಸರು, ಬೆಣ್ಣೆ, ತುಪ್ಪ ರೂಪದ ಅವಸ್ಥೆ ಇಲ್ಲ. ಅದೇ ಪ್ರಕಾರ ಇಲ್ಲಿ ಲೌಕಿಕದೊಳಗೂ ಕೂಡ ಯಾವುದೋ ಜೀವನಿಗೆ ಅಧಿಕ ಜ್ಞಾನ ಇದೆ, ಯಾವುದೋ ಜೀವ ಮಂದ ಬುದ್ಧಿ ಇದ್ದಾನೆ, ಯಾವುದೋ ಜೀವದ ಜ್ಞಾನ ಬಹಳಷ್ಟು ಪ್ರತಿಯೊಂದು ಕಾರ್ಯದೊಳಗೆ ನಡೀತಿದೆ. ಹಾಗಾದ್ರೆ ಜೀವದ ಸ್ವರೂಪ, ಜೀವದ ಸ್ವಭಾವ ಜ್ಞಾನಿದೆ, ಅವನ ಪರಿಣಮನ ಜ್ಞಾನ ರೂಪನ ಇದೆ. ಇದು ನಿಶ್ಚಿತ ಆಗ್ತಿದೆ ಏನಿಲ್ರಿ? ಜ್ಞಾನ ಅಂದ್ರೆ ನಿರಾಕುಲ ಜ್ಞಾನದ ಅನುಭೂತಿಯ ಮಾತಿಲ್ಲಿಲ್ಲ. ನಮ್ಮ ಅಪೇಕ್ಷಾದಿಂದ ಮಾತಂತೂ ಅವ್ರದ್ದೇ ಇದೆ ರೀ, ಆದ್ರೆ ನಮ್ಮ ಅಪೇಕ್ಷಾದಿಂದ ಯಾವ ಪ್ರಕಾರ ಅರ್ಥಾತ್ ಹೇಗೆ ಈ ಆತ್ಮನು ಹೇಗೆ ತನ್ನ ಜ್ಞಾನ ಸ್ವಭಾವ ರೂಪದಿಂದ ಪರಿಣಮಿಸುತ್ತಾನೆ, ಅದರೊಳಗೆ ಯಾವ ಸಂದೇಹನೂ ಇಲ್ಲ. ಯಾರು ಒಪ್ಪತಾರೋ ಬಿಡ್ತಾರೋ ಮಾತಿಲ್ಲ. ಆತ್ಮ ಹೇಗದನು ಈ ಇರಲಿ, ಬೇಕಾದ್ರೆ ಆ ಇರಲಿ, ಆತ್ಮ ಹೇಗದನು ನಿರಂತರ ಪರಿಣಮನ ಮಾಡ್ತಾನೆ. ಯಾವ ರೂಪದಿಂದ ಪರಿಣಮನ ಮಾಡ್ತಾನೋ? ತನ್ನ ಜ್ಞಾನ ಸ್ವಭಾವ ರೂಪದಿಂದ ಪರಿಣಮನ ಮಾಡ್ತಾನೆ. ಇಲ್ಲಿ ನಿನ್ನೆ ರಾತ್ರಿ ಮಾತು ಸಿದ್ಧ ಆಗ್ತಿದೆಯೋ ಅಥವಾ ಇಲ್ಲ? ಜೀವ ದೇಹನ ಆಗಿದನ್ರಿ, ಜೀವ ದೇಹನ ಆಗಿದನ್. ದೇಹದ ಯಾವ ಅವು ಪರಿಣಾಮಗಳಿದಾವೆ ಇಂದ್ರಿಯಗಳ, ಆ ಇಂದ್ರಿಯಗಳ ಅವನೂ ಆಗಿದವ್ರೆ. ಆ ಇಂದ್ರಿಯಗಳಿಗೆ ಅಭೀಷ್ಟ ಯಾವ ವಿಷಯ ಇದೆ, ಅದು ಇಂದ್ರಿಯದ ಅಭೀಷ್ಟ ವಿಷಯ ಇದೆ ಅಥವಾ ಆತ್ಮಂದ ಇದೆ ರೀ? ಆತ್ಮ ಹೋದ ನಂತರ ಈ ದೇಹದೊಳಗೆ ಇಂದ್ರಿಯ ಅದಾವೆ. ಆ ಇಂದ್ರಿಯಗಳಿಗೆ ಯಾವ್ದು ಅಭೀಷ್ಟ ವಿಷಯ ಆಗಿ ಉಳಿತಿದೆ? ಇಲ್ಲೇನು ಹೇಳ್ತಾ ಇದ್ದಾರೆ? ಆ ಆತ್ಮ ಒಂದು ಜ್ಞಾನ, ತನ್ನ ಜ್ಞಾನ ಸ್ವಭಾವ ರೂಪದಿಂದ ಪರಿಣಮಿಸ್ತಾನೆ ಅಂತ ಹೇಳಿ ನಿಮಗೆ ಹೇಳ್ತಾ ಇಲ್ಲ. ಪರಿಣಮಿಸ್ತಾನಿದ್ದಾನು, ಇದರದ್ದು ಪ್ರಯೋಗ ಮಾಡು ಅಂತ ಹೇಳಿ ಹೇಳ್ತಾ ಇಲ್ಲ. ಅವ್ರದ್ದು ನಿರ್ಣಯ ಇದೆ. ಏನ? ಈ ಆತ್ಮ ಯಾರ್ದು ನಿರ್ಣಯ ಇದೆ? ಯಾರಿಗೆ ಓರ್ವ ನಿಜಾತ್ಮನೇ ಮುಖ್ಯ ಇದ್ದಾನೋ ಅವರದ ನಿರ್ಣಯ ಇದೆ. ಈ ಆತ್ಮ ತನ್ನ ಸ್ವಭಾವ ರೂಪದಿಂದ ಅರ್ಥಾತ್ ಜ್ಞಾನ ಸ್ವಭಾವ ರೂಪದಿಂದ ಹೇಗೆ ಪರಿಣಮನ ಮಾಡ್ತಾನೋ ಹಾಗೆಯೇ, ಅದೇ ಪ್ರಕಾರ ಸ್ವಲ್ಪ ಕೂಡ ವ್ಯತ್ಯಾಸ ಇಲ್ಲ. ಹಾಗೆಯೇ ಎಲ್ಲಿವರೆಗೆ ಅವನು ಕ್ರೋಧಾದಿಗಳ ರೂಪದಿಂದ ಪರಿಣಮಿಸ್ತಾನೋ ಅದು ನಿಶ್ಚಿತ ಇದೆ. ಜ್ಞಾನ ಸ್ವಭಾವ ರೂಪದಿಂದ ಹೇಗೆ ಪರಿಣಮಿಸ್ತಾನೋ ಹಾಗೆಯೇ ಕ್ರೋಧಾದಿ ಭಾವ ರೂಪದಿಂದ ಎಲ್ಲಿಯವರೆಗೆ ಪರಿಣಮಿಸ್ತಾನೋ ಅಲ್ಲಿಯವರೆಗೆ ಅವನಿಗೆ ಕರ್ಮ ಬಂಧು ಇದೆ, ಕರ್ತಾ ಕರ್ಮತನ ಇದೆ, ಅದರದೇ ಅನುಭವ ಮಾಡ್ತಾನೆ. ಎಲ್ಲಾ ಸಿದ್ಧಿ ಮಾಡಿದರೆ ಜಯಚಂದ್ ಚಾಬಡಾನಕ್ಕಿಂತ ಸ್ವಾಮೀಜಿ ನಮ್ಮ ಜ್ಞಾನದ ಸಮೀಪದಲ್ಲಿ. ಯಾಕೆಂತಂದ್ರೆ ನಮ್ಮ ಜ್ಞಾನದ ಮಟ್ಟ ಅಮೃತ ಚಂದ್ರಾಚಾರ್ಯರ ಹಾಗೆ ಆಗಲಿ, ಕುಂದರ ಹಾಗೆ ಆಗಲಿ ಇಲ್ಲ. ಹೀಗಿದ್ದ ಮೇಲೆ ಇಲ್ಲಿ ಜಯಚಂದ್ ಚಾಬಡ ಎಷ್ಟು ಸ್ಪಷ್ಟ ಹೇಳಿದ್ರು, ಮುಂದೆ ಬರುವಂತಹ ಗಾಥೆಯ ಭಾವವನ್ನ. ಹಾಗಾದ್ರೆ ಮುಂದಿನ ಗಾಥೆ ಹಿಂದಿನ ಗಾಥೆಗೆ ಭಾವಾರ್ಥ ಬರೆದಿದ್ದಾರೆ, ಆದ್ರೆ ಆ ಭಾವಾರ್ಥದೊಳಗ ಮುಂದಿನ ಗಾಥೆಯ ಭದ್ರ ಭೂಮಿಕಾ ಕೂಡ ಇದೆ ರೀ ನಡೆ. ಈ ಆತ್ಮನು ಯಾರ ಹತ್ರ ಪುಸ್ತಕ ಇದೆ ಓದ್ರಿ, ಪದ್ಮಾವತಿ. ಈ ಆತ್ಮನು ಹೇಗೆ ತನ್ನ ಜ್ಞಾನ ಸ್ವಭಾವ ರೂಪದಿಂದ, ಎಲ್ರಿಗೂ ಕೇಳಿಸಲಿ ಇನ್ನೊಂಚೂರು ಮೈಕ್ ಬೇಡ. ಈ ಆತ್ಮನು ಹೇಗೆ ತನ್ನ ಜ್ಞಾನ ಸ್ವಭಾವ ರೂಪದಿಂದ ಪರಿಣಮಿಸುತ್ತಾನೆ, ಹಾಗೆಯೇ ಎಲ್ಲಿಯವರೆಗೆ ಕ್ರೋಧಾದಿಗಳ ರೂಪವಾಗಿಯೂ ಪರಿಣಮಿಸುತ್ತಾನೆ. ಹಾಗೆ ಜ್ಞಾನ ಸ್ವಭಾವ ರೂಪದಿಂದ ಹೇಗೆ ಪರಿಣಮಿಸ್ತಾನೋ ಹಾಗೆ, ಅರ್ಥಾತ್ ಜ್ಞಾನ ಸ್ವಭಾವಂತೂ ಅವನ ಸ್ವಭಾವ ಇದೆ ರೀ. ಜ್ಞಾನ ಸ್ವಭಾವಂತೂ ಅವನ ಸ್ವಭಾವ ಇದೆ. ಆ ರೂಪದಿಂದಂತೂ ಪರಿಣಮಿಸ್ತಾನ. ಅಂದ್ರೆ ಏನ? ಅವನಿಗೆ ಅದರ ಸಲುವಾಗಿ ಯಾವ ಪ್ರಯತ್ನ ಮಾಡಬೇಕಾಗಿ. ಅದೇ ಪ್ರಕಾರ ನಮಗೆ ಶಿಫ್ಟ್ ಬರೋ ಸಲುವಾಗಿ ಏನು ಪ್ರಯತ್ನ ಮಾಡ್ಬೇಕ್ರಿ? ಅಭ್ಯಾಸ ಮಾಡ್ಬೇಕು, ಜಪ ಮಾಡಬೇಕು. ನಾನು ಶಿಫ್ಟ್ ಮಾಡೋದಿದೇನೋ, ನಾನು ಅಭಿಮಾನ ಮಾಡೋದಿದೇನೋ ಅಂತ ಬೆಳಿಗ್ಗೆ ಎದ್ದು 1 ಗಂಟೆ ಅದರದ ಪ್ರಾಕ್ಟೀಸ್ ಮಾಡ್ತೀರಿ. ಚಂತನಕ ನನಗೆ ಇಷ್ಟು ಬಾರಿ ಶಿಫ್ಟ್ ಮಾಡೋದಿದೆ. ಹಾಗೆಯೇ ಅಂದ್ರೆ ಸ್ವಭಾವದ ಹಾಗೆನೇ ಇವು ಮಾಡ್ತಾ ಇದ್ದಾನ್ರಿ ಕ್ರೋಧಾದಿಗಳು.
ಜ್ಞಾನದಲ್ಲಿ ಮತ್ತು ಕ್ರೋಧಾದಿಗಳಲ್ಲಿ ಭೇದವನ್ನು ತಿಳಿಯುವುದಿಲ್ಲ. ಅದುವರೆಗೆ ಆಯ್ತೇನಲ್ರಿ ಸ್ಪಷ್ಟ? ಭೇದ ತಿಳಿಯುವುದಿಲ್ಲ. ಜ್ಞಾನದಲ್ಲಿ ಜ್ಞಾನ ಯಾವ ಪ್ರಕಾರ ಇವನ ಸ್ವಭಾವ ಇದೆಯೋ, ಬಹಳ ಅದ್ಭುತ ಭಾವ ಅರ್ಥ, ಸಹಜ ಲಕ್ಷಣ, ಬಹಳ ಅದ್ಭುತ ಭಾವ. ಜ್ಞಾನ ಹೇಗೆ ಇವನ ಸ್ವಭಾವ ಇದೆಯೋ ಹಾಗೆ ಆ ಕ್ರೋಧ ಕೂಡ ಇವನ ಸ್ವಭಾವ ಇದೆ. ಇವನ ಸ್ವಭಾವ ಇದೆ. ಆತ್ಮ ಯಾವ ಪ್ರಕಾರ ಅರೂಪಿ ವಸ್ತು ಇದ್ದಾನೋ ಹಾಗೆ ರೂಪಿ ದೇಹ ಕೂಡ ಇವನದ ಹಾಗೆ ಹೋಗಿದೆ. ಅಂಥದನ್ನ ಬಿಟ್ಟು ಕೊಡೋದಿಲ್ರಿ ಅವದಲ್ಲ. ಏನಾರೇ ಮಾಡಿ ಉಳಿಸ್ಕೊಳ್ಬೇಕಂತಂದ್ರೆ, ಯಾರ್ದ ಕೈಕಾಲು ಬೇಕಾದ್ರೆ, ಶತ್ರುವಿಂದ ಕೈಕಾಲು ಬೀಳ್ಬೇಕಾದ್ರೂ ಕೈಕಾಲು ಬೀಳ್ತಾನ್ರಿ, ಹಿಡಿತಾನ್ರಿ, ಕಾಲು ಬೀಳ್ತಾನ್ರಿ. ಆದ್ರೆ ಇದನ್ನು ಉಳಿಸ್ಕೊಳ್ಬೇಕು. ಮಾಂಸಾಹಾರಿ ಡಾಕ್ಟರ್ ಹತ್ರ ಹೋಗ್ತಾನೋ ಅಥವಾ ಇಲ್ರಿ? ಚಲೋ. ಅದುವರೆಗೆ ಅವನಲ್ಲಿ ಕರ್ಮದ ಪ್ರವೃತ್ತಿ ಇದೆ. ಕ್ರೋಧಾದಿಗಳ ರೂಪವಾಗಿ ಪರಿಣಮಿಸುತ್ತಿರುವ ಅವನು ಸ್ವತಃ ಕರ್ತೃವಿದ್ದಾನೆ ಮತ್ತು ಕ್ರೋಧಾದಿಗಳು ಅವನ ಕರ್ಮಗಳಾಗಿವೆ. ಮತ್ತು ಅನಾದಿಯಾದ ಅಜ್ಞಾನದಿಂದ ಕರ್ತೃಕರ್ಮದ ಪ್ರವೃತ್ತಿ ಇದೆ. ಕರ್ತೃಕರ್ಮದ ಪ್ರವೃತ್ತಿಯಿಂದ ಬಂಧವಿದೆ ಮತ್ತು ಆ ಬಂಧದ ನಿಮಿತ್ತದಿಂದ ಅಜ್ಞಾನವಿದೆ. ಹೀಗೆ ಅನಾದಿ ಸಂತಾನ ಅಂದರೆ ಪ್ರವಾಹವಿದೆ. ಅದಕ್ಕಾಗಿ ಅದರೊಳಗೆ ಇತರೇತರಾಶ್ರಯ ದೋಷವು ಬರುವುದಿಲ್ಲ. ಈ ಕಡೆ ಪುರುಷ ವರ್ಗದೊಳಗೆ ಯಾರು ಓದ್ತಾರೆ ಸ್ವಲ್ಪ ಸ್ಫುಟವಾಗಿ ಓದ್ತಿದೆ. ಈ ಆತ್ಮನು ಹೇಗೆ ತನ್ನ ಜ್ಞಾನ ಈ ಆತ್ಮನು ಹೇಗೆ ಅಲ್ಲ ಹೇಗೆ ಹೇಗೆ ಆತ್ಮನು ಹೇಗೆ ತನ್ನ ಜ್ಞಾನ ಸ್ವಭಾವ ರೂಪದಿಂದ ಪರಿಣಮಿಸುತ್ತಾನೆ, ಹಾಗೆಯೇ ಎಲ್ಲಿಯವರೆಗೆ ಕ್ರೋಧಾದಿಗಳ ರೂಪವಾಗಿಯೂ ಪರಿಣಮಿಸುತ್ತಾನೆ. ಜ್ಞಾನದಲ್ಲಿ ಮತ್ತು ಕ್ರೋಧಾದಿಗಳಲ್ಲಿ ಭೇದವನ್ನು ತಿಳಿಯುವುದಿಲ್ಲ. ಅದುವರೆಗೆ ಅವನಲ್ಲಿ ಕರ್ತು ಕರ್ಮದ ಪ್ರವೃತ್ತಿ ಇದೆ. ಕ್ರೋಧಾದಿಗಳ ರೂಪವಾಗಿ ಪರಿಣಮಿಸುತ್ತಿರುವ ಅವನು ಸ್ವತಃ ಕರ್ತುವಿದ್ದಾನೆ ಮತ್ತು ಕ್ರೋಧಾದಿಗಳು ಅವನ ಕರ್ಮಗಳಾಗಿವೆ. ಮತ್ತು ಅನಾದಿಯಾದ ಅಜ್ಞಾನದಿಂದ ಕರ್ತು ಕರ್ಮದ ಪ್ರವೃತ್ತಿ ಇದೆ. ಕರ್ತು ಕರ್ಮದ ಪ್ರವೃತ್ತಿಯಿಂದ ಬಂಧವಿದೆ ಮತ್ತು ಆ ಬಂಧದ ನಿಮಿತ್ತದಿಂದ ಅಜ್ಞಾನವಿದೆ. ಹೀಗೆ ಅನಾದಿ ಸಂತಾನವಿದೆ, ಪ್ರವಾಹವಿದೆ. ಅದಕ್ಕಾಗಿ ಅದರೊಳಗೆ ಇತರೇತರ ಆಶ್ರಯ ದೋಷವು ಬರುವುದಿಲ್ಲ. ಇಲ್ಲಿ ಜ್ಞೇಯ ಜ್ಞಾಯಕ ಸಂಕರ ದೋಷ, ಭಾವ್ಯ ಭಾವಕ ಸಂಕರ ದೋಷ, ಅಲ್ಲಿ ಮೊದಲನೇ ಅಧಿಕಾರದೊಳಗನ ಪೂರ್ವರಂಗದೊಳಗನ ಅವುಗಳದ್ದು ಪರಿಹಾರ ಮಾಡಿದ್ದಾರೆ. ಇಲ್ಲಿ ಇತರೇತರ ಆಶ್ರಯ ದೋಷವೂ ಬರುವುದಿಲ್ಲ. ಹೀಗೆ ಪ್ರವಾಹ ಇದ್ರೂ ಇತರೇತರ ಆಶ್ರಯ ದೋಷ ಬರುವುದಿಲ್ಲ. ಇದರ ಕಾರಣದಿಂದ ಅದರ ಕಾರಣದಿಂದ ಒಂದು, ಇದರ ಆಶ್ರಯದಿಂದ ಅದರಲ್ಲೇ ಆಗ್ತಿದೆ, ಅದರ ಆಶ್ರಯದಿಂದ ಇದರಲ್ಲೇ ಆಗ್ತಿದೆ. ಹೀಗೆ ಇಲ್ಲ. ಯಾವುದರ ಆಶ್ರಯದಿಂದ ಯಾವುದ? ಬಂಧದ ಆಶ್ರಯ ಮಾಡುವುದರಿಂದ ಅಜ್ಞಾನ, ಅಜ್ಞಾನದ ಆಶ್ರಯ ಮಾಡುವುದರಿಂದ ಬಂಧ. ಕಾರ್ಮಣ ವರ್ಗಣಗಳ ಅಜ್ಞಾನದ ಆಶ್ರಯ ಮಾಡಿ ಕರ್ಮರೂಪ ಅದು ಹೀಗೆ ಮಾತಿಲ್ಲ. ಕರ್ಮದ ಉದಯದ ಆಶ್ರಯ ಮಾಡುವುದರಿಂದ ಜೀವದಲ್ಲೇ ಅಜ್ಞಾನ ಆಯಿತು, ಹೀಗೂ ಇಲ್ಲ. ಆಶ್ರಯ ದೋಷ ಇಲ್ಲ, ಕಾರ್ಯ ಆಗ್ತಿದೆ, ಆದ್ರೆ ಆಶ್ರಯ ದೋಷ ಇಲ್ಲ ಅಂತ ಹೇಳ್ತಾರೆ. ನಡೀರಿ, ಆ ವಿಷಯ ಬೇಡ, ನಮಗೆ ಮೂಲೇನ ವಿಷಯ ಇದೆ. ಈ ಆತ್ಮನು ಹೇಗೆ ಜ್ಞಾನ ಸ್ವಭಾವ ರೂಪದಿಂದ ಪರಿಣಮಿಸುತ್ತಾನೆ, ಇದರೊಳಗೆ ಯಾವ ಪ್ರತ್ಯಕ್ಷ ಕಾರ್ಯದ ಒಂದು ಚರ್ಚೆ ಇದೆ. ಆ ಕಾರ್ಯದ ಸಲುವಾಗಿ ನಮ್ಮ ಅಂತರಂಗ ತಯಾರಾಗಬೇಕ್ರಿ, ಸಿದ್ಧ ಆಗಬೇಕ್ರಿ. ಯಾವ ಕಾರ್ಯದ ಕುರಿತಾಗಿ ಚರ್ಚೆ ನಡೆದಿದೆಯೋ ಆ ಕಾರ್ಯ ನಮ್ಮ ಅಂತರಂಗದೊಳಗೆ ನಡೀಬೇಕು. ಏನು ಹೇಳ್ತಾ ಇದ್ದಾರೋ, ಈ ಆತ್ಮನು ಮೂಲ ಎಲ್ಲಕ್ಕಿಂತ ಇಡೀ ಗ್ರಂಥದ ಸಾರನ್ರಿ. ಈ ಮುಂದೆ ಬರುವಂತಹ
ಗಾಥೆಯ ಸಾರನ್ರಿ, ಹಿಂದ ಆಗಿರುವಂತಹ ಗಾಥೆಯ ಭಾವಾರ್ಥನ್ರಿ. ಈ ಆತ್ಮನು ಇದೆ. ಈ ಆತ್ಮನು ಎಲ್ಲಿ ನೋಡಿದಲ್ಲಿ, ಎಲ್ಲಿ ಹೋದಲ್ಲಿ ಆತ್ಮನೇ ಕಾಣಿಸ್ತಾನೆ. ಎಂಥವದನ ತನ್ನ ಜ್ಞಾನ ಸ್ವಭಾವ ರೂಪದಿಂದ ಪರಿಣಮಿಸುವಂತವಿದ್ದಾನೆ, ಪರಿಣಮಿಸ್ತಾ ಇದ್ದಾನೆ. ವಿಶ್ವಾಸ ಪೂರ ಇದೆಯೋ ಅಥವಾ ಇಲ್ರಿ? ಆಗಿದೆ ಅಂದ್ರೆ ನಮಗ ಈ ಆತ್ಮ ಅನ್ನುವಂಥ ಒಂದು ಶಬ್ದಕ್ಕೆ ಯೋಗ್ಯವಾದಂತಹ ಕಾರ್ಯ ಇನ್ನೂ ನಮ್ಮಲ್ಲೇ ಆಗಿದೆ. ಈ ಆತ್ಮನು ತಿಳಿತಾ ಇದೆ ಅಂತ ತಿಳ್ಕೊಳ್ಳೋದು, ಒಳಗೆ ಹಿಡಿಯುವ ಪ್ರಯತ್ನ ಮಾಡೋದು. ಈ ಆತ್ಮನು ಹೇಗೆ ತನ್ನ ಜ್ಞಾನ ಸ್ವಭಾವ ರೂಪದಿಂದ ಪರಿಣಮಿಸುತ್ತಾನೆ. ಹೇಗೆ ಅಂದ್ರೆ ಇಲ್ಲಿ ಪ್ರಶ್ನಾರ್ಥಕ್ಕಿಲ್ಲ. ಯಾವ ಪ್ರಕಾರ ನೋಡಪ್ಪ ಈ ಆತ್ಮ, ಯಾವ ಪ್ರಕಾರ ನೋಡಪ್ಪ ತನ್ನ ಜ್ಞಾನ ಸ್ವಭಾವ ರೂಪದಿಂದ ಪರಿಣಮಿಸ್ತಾನೇನಿಲ್ಲ, ಪ್ರಶ್ನೆ ಇಲ್ಲ. ಪರಿಣಮಿಸಿರಬಹುದೇನ, ಸಂದೇಹವೇ ಇಲ್ಲ. ವಿಶ್ವಾಸವೇ ಪೂರ ಯಾಕೆ ಅವನ ಹತ್ರ ಹೋಗಿ ವಿಶ್ವಾಸ ಮಾಡ್ತಾರೆ. ಈ ಆತ್ಮನು ಹೇಗೆ ಅಂದ್ರೆ ಯಾವ ಪ್ರಕಾರ ಅಂದ್ರೆ ನಿರಾಯಾಸವಾಗಿ, ಯಾವ ಪ್ರಯತ್ನ ಇಲ್ಲದ, ಯಾರ್ದು ಆಶ್ರಯ ಇಲ್ಲದ. ಬಹಳ ಅದ್ಭುತ ಮಾತಿದೆ ರೀ. ಮಹಿಮೆ ತಂದುಕೊಳ್ರಿ. ಈ ಮಾತು ಜಗತ್ತಿನೊಳಗ ಅನ್ಯ ಕ್ಷೇತ್ರದಲ್ಲಿ ಸಿಗುವುದು ಸಾಧ್ಯ ಇಲ್ಲ. ಒಂದು ಜಿನವಾಣಿಯ ಸಂಯೋಗವನ್ನು ಹೊರತುಪಡಿಸಿ ಯಾವುದರದೇ ಬೇರೆ ಪದಾರ್ಥದ ಸಂಯೋಗದೊಳಗ ಈ ಪ್ರಕಾರದ ಮಾತು ಕೇವಲ ಕರ್ಣೇಂದ್ರಿಯ ಅಥವಾ ಮನಸ್ಸಿಗೆ ಗ್ರಹಣ ಆಗುವುದು ಸಾಧ್ಯ. ಏನು ಹೇಳ್ತಾ ಇದ್ದಾರೆ? ಈ ಆತ್ಮನು ನೋಡಪ್ಪ, ಈ ಆತ್ಮ ಹ್ಯಾಗ ತನ್ನ ಜ್ಞಾನ ಸ್ವಭಾವ ರೂಪದಿಂದ ಪರಿಣಮಿಸ್ತಲ್ಲ. ಹ್ಯಾಗಂದ್ರೆ ಏನ? ಯಾವ ಪ್ರಕಾರದ ಪ್ರಯತ್ನ ಇಲ್ಲದ ನಿದ್ರಾವಸ್ಥೆಯಲ್ಲೂ ಜ್ಞಾನ ಸ್ವಭಾವ ರೂಪದಿಂದ ಆತ್ಮ ಪರಿಣಮನ ಮಾಡ್ತಾ ಇದ್ದಾನೆ ಪ್ರಭು. ನಿದ್ರಾವಸ್ಥೆಯಲ್ಲಿ ಮಾತೆಯ ಗರ್ಭದಲ್ಲಿರುವುದರೊಳಗೂ ಕೂಡ ಆತ್ಮ ಜ್ಞಾನ ಸ್ವಭಾವ ರೂಪದಿಂದ ಪರಿಣಮನ ಮಾಡ್ತಾ ಇದ್ದಾನೆ. ಯಾವುದಾದ ಕೋಮಾರೂಪದ ಅವಸ್ಥೆಯೊಳಗೆ ಇಂದೇನ ಹೆಸರು ಬಂದದ್ದಿದೆ, ಪ್ರಜ್ಞಾಹೀನ ಅವಸ್ಥೆಯೊಳಗೂ ಕೂಡ ಜೀವ ಜ್ಞಾನ ಸ್ವಭಾವ ರೂಪದಿಂದ ಪರಿಣಮನ ಮಾಡ್ತಾ ಇರ್ತಾರೆ. ಅರೆ ಅವನಿಗೇನೂ ತಿಳಿಯೋದಿಲ್ಲಲ್ಲ, ಹೊರಗಿಂದ ಏನೂ ತಿಳ್ಕೊಳ್ಳೋ ಅಷ್ಟು ಅವನ ಜ್ಞಾನದ ಬಲ ಇಲ್ಲ. ಆದರೆ ಜ್ಞಾನ ಸ್ವಭಾವವನ್ನು ಬಿಟ್ಟ ಅವ ಪರಿಣಮನ ಶೂನ್ಯನೂ ಆಗಿಲ್ಲ, ಅನ್ಯ ರೂಪದ ಪರಿಣಮನೂ ಅವನಲ್ಲಿ ಆಗ್ತಾನೆ. ಹೇಗೆ ಅಂದ್ರೆ ಅದೆಷ್ಟು ಸಹಜ, ಅದೆಷ್ಟು ಸುಲಭ, ಅದೆಷ್ಟು ಅವನಿಗೆ ಸರಾಗವಾಗಿ ಆಗ್ತಾ ಇದೆಯೋ. ಯಾವಾಗ ನಿಗೋಧದಿಂದ ಹಿಡಿದು ಪ್ರತಿ ಸಮಯದ ಅವಸ್ಥೆಯ ಭೇದದಿಂದ ಭಿನ್ನ ಭಿನ್ನ ಜೀವರುಗಳ ಅವಲೋಕನೆ ಮಾಡಿದರನು ಸಿದ್ಧಾವಸ್ಥೆಯವರೆಗಿನ ಎಲ್ಲ ಅವಸ್ಥೆಗಳಲ್ಲಿ ಹೊರಗಿರುವಂತಹ ಭಾವ ಬೇರೆ ಇರಬಹುದು. ಆ ಭಾವ ಇತರರಿಗೆ ಕಂಡು ಬರುವಂಥದ್ದಿರ್ಬೋದು, ಕಂಡು ಬಾರದೇ ಇರುವಂಥದ್ದಿರ್ಬೋದು. ಅವನ ಅನುಭವದೊಳಗೆ ಬರುವಂಥದ್ದನೇ ಇದೆ. ಆದ್ರೆ ಅದಕ್ಕಿಂತ ಮುಂಚೆ ಅವನಿಗೆ ಅರಿವಿಲ್ಲದೆ ಇದ್ರನು, ಅವ ಯಾವ ಪ್ರಯತ್ನ ಮಾಡದನು, ವಿಶಿಷ್ಟ ಯಾವುದೋ ನಿಮಿತ್ತದ ಅಗತ್ಯ ಇಲ್ಲದನು. ಈ ಆತ್ಮ ಅರ್ಥಾತ್ ಪ್ರತಿಯೊಬ್ಬ ಆತ್ಮ ಏನಂದ್ರೆ ತನ್ನ ಜ್ಞಾನ ಸ್ವಭಾವ ರೂಪದಿಂದ ಪರಿಣಮನ ಮಾಡ್ತಾನೆ. ಆ ಪರಿಣಮನ ತನ್ನ ಜ್ಞಾನ ಸ್ವಭಾವ ರೂಪವೇ ಇದೆ, ಜ್ಞಾನ ಸ್ವಭಾವ ರೂಪವೇ ಇದೆ. ನಿಗೋಧದ ಜೀವ ಭಾವ ಕಲಂಕದ ಪ್ರಚುರತೆಯ ಅನುಭವ ಮಾಡ್ತಿದೆ. ಈ ಮಾತ ಸತ್ಯ ಇದ್ರನು ಜ್ಞಾನ ಸ್ವಭಾವ ರೂಪದಿಂದ ಪರಿಣಮನ ಮಾಡದೇ ಇದ್ರ ಭಾವ ಕಲಂಕದ ಸಿದ್ಧಿಯಲ್ಲಿ ಆಗೋದ್ರಿ. ನನಗೆ ದುಃಖ ಇದೆ, ನನಗೆ ನೋವ್ತಾ ಇದೆ, ಕಾಲು ನೋವ್ತಾ ಇದೆ, ಬೆನ್ನು ನೋವ್ತಾ ಇದೆ. ಈ ಮಾತು ಯಾರಿಂದ ಬರ್ತಿದೆ ರೀ? ಜ್ಞಾನ ಸ್ವಭಾವದ ಕಾರ್ಯನೇ ಇದೆ ರೀ. ಅದ ಬೆನ್ನು ನೋವಾಗ್ತಿದೆ ಅಂತ ಹೇಳಿ ಹೇಳುವುದಿಲ್ಲ, ಕಾಲು ನೋವಾಗ್ತಿದೆ ಅಂತ ಹೇಳಿ ಹೇಳುವುದಿಲ್ಲ.
ಭಗವಂತರ ನಾನು ಭಗವಂತ ಇದ್ದೇನೆ ಅಂತ ಹೇಳಿ ಹೇಳುವುದಿಲ್ಲ, ಆ ಭಗವಂತರ ಬಿಂಬ ಹೇಳುವುದಿಲ್ಲ, ಸಾಕ್ಷಾತ್ ಭಗವಂತ ಹೇಳುವುದಿಲ್ಲ, ಧನ ಕನಕಾದಿಗಳು ನಾನು ಮಹಿಮಾವಂತ ಇದ್ದೇನೆ ಅಂತ ಹೇಳಿ ಹೇಳುವುದಿಲ್ಲ. ಇದನ್ನೆಲ್ಲ ಹೇಳ್ತಾ ಇರೋದು ಯಾವುದರೆ ಜ್ಞಾನದ ಪರಿಣಾಮ. ನನಗೆ ಯಾವ ಪದಾರ್ಥದ ಮಹಿಮೆ ಯಾವ ಸಮಯದೊಳಗೆ ಎಷ್ಟು ಪ್ರಮಾಣದಲ್ಲಿ ಬರ್ತಿದೆ, ಅದೇ ಪದಾರ್ಥದ ಮಹಿಮೆ ಅಷ್ಟೇ ಪ್ರಮಾಣದಲ್ಲಿ ಅಲ್ಲಿರುವಂತಹ 10 ಜನರಿಗೆ ಬರ್ತಿದೆ ಅಂದ್ರೆ ಏನು ತರತಮತೆ ಇದೆ ರೀ? ಯಾವ ಕಾರಣದಿಂದ? ಜ್ಞಾನದ ಕಾರಣದಿಂದ, ಆ ಪದಾರ್ಥದ ಕಾರಣದಿಂದ. ತಿಳಿತಾ ಇದೆ? ಹಾಗಾದ್ರೆ ಜೀವ ಆತ್ಮ, ಸಮಸ್ತ ಆತ್ಮರುಗಳು, ಪ್ರತಿಯೊಬ್ಬ ಆತ್ಮ ಅನಂತ ಅತೀಂದ್ರಿಯ ಸುಖದಿಂದ ಪರಿತೃಪ್ತ ಜ್ಞಾನದಿಂದಲೇ ಇದ್ದಾರಲ್ಲ. ಅಲ್ಲಿ ಸಿದ್ಧರ ಜ್ಞಾನನೇ ಇಲ್ಲದೆ ಹೋದ್ರ ಅಂಥೇಳಿ ನಾವು ಹೇಳ್ತಾರೆ. ಅನ್ಯ ಮತಗಳು ಹೇಳ್ತವೆ, ಅದನ್ನು ಓದಿದ ನಂತರ ಎಷ್ಟು ಆನಂದ ಆಗ್ತಿದೆ. ಈ ಜೈನ ಮತ, ಜಿನಮತ, ಜಿನರು ಹೇಳಿರುವುದು ಎಷ್ಟು ಸತ್ಯ ಇದೆ. ಅವರೇನು ಹೇಳ್ತಾರೆ, ಅಲ್ಲಿ ಜ್ಞಾನ ಶೂನ್ಯ ಆಗ್ತಾನಂತ. ಪರಮಾತ್ಮ ಅವಸ್ಥೆಗೆ ಯಾವಾಗ ಪ್ರಾಪ್ತ ಆಗ್ತಾನೋ ಆವಾಗ ಅವನು ಜ್ಞಾನ ಶೂನ್ಯ ಆಗ್ತಾನೆ. ಈ ಎಂದಾದರೂ ಪ್ರತ್ಯಕ್ಷಾದಿಗಳಿಂದಾದರೂ ನಾವು ಅದನ್ನು ಮನ್ನಿಸಬಹುದೇನ್ರಿ? ಒಳಗಡೆ ಅಭಿಪ್ರಾಯದೊಳಗೆ ಎಲ್ಲೋ ಒಂದಿಷ್ಟು ಆ ಮಾತಿನ ರೂಪದ ದೋಷ ನಮ್ಮಲ್ಲಿ ಇರಬಹುದು, ಆದ್ರೆ ನಾವು ಅದನ್ನು ಮನ್ನಿಸುವುದು ಹೊರಗಡೆ ಜ್ಞಾನ. ಹಿಂದೆ ಯಾವ ಜ್ಞಾನ ಆಗಮದಿಂದ ನಮಗೆ ಪ್ರಾಪ್ತ ಆಗಿದೆಯೋ ಅಥವಾ ನಿರ್ಮಲ ಆಗಿದೆಯೋ ಅದರಿಂದ ನಾವು ಅದನ್ನು ಹಾಗೆ ಮನ್ನಿಸೋದು ಸಾಧ್ಯವಿದೆಯೇ? ಜ್ಞಾನ ಶೂನ್ಯನ ಆಗ್ತಿದ್ದ ಅಂತಂದ್ರೆ ಈ ಉಪಕ್ರಮ ಇಷ್ಟೊಂದೆಲ್ಲ ಪ್ರಯತ್ನ ಯಾತಕ ಮಾಡೋದಿದೆ? ಅನಂತ ಸುಖದ, ಪರಮ ಶಾಂತಿ ಇದ್ದ, ಪರಮ ಸ್ವಾಧೀನತೆ ಇದ್ದ, ಪರಮ ಕೃತಕೃತ್ಯತೆ ಇದ್ದ ಅವನಿಗೆ ಜ್ಞಾನ ಆಗ್ತಾ ಇದೆಯೋ ಅಥವಾ ಇಲ್ರಿ? ಸಿದ್ಧ ಪರಮಾತ್ಮನಿಗೆ ಆಗ್ತಾ ಇದೆ. ಯಾವ ಓರ್ವ ಯುವಕ ಯಾವಳೋ ಓರ್ವ ಯುವತಿಯ ಮೇಲೆ ಅಪಾರ ಪ್ರೀತಿ ಮಾಡ್ತಾನೆ, ಹೌದ್ರೆ? ಹಾಗಾದ್ರೆ ಪ್ರತ್ಯಕ್ಷ ಅವಳು ಆ ಪ್ರೀತಿ ಮಾಡ್ತಾನೋ, ಆ ಪ್ರೀತಿ ಮಾಡೋದು ಕೂಡ ಜ್ಞಾನ ಇಲ್ಲದ ಸಾಧ್ಯ. ಮತ್ತು ಆ ಪ್ರೀತಿಯ ವಿಷಯ ತನಗೆ ಉಪಲಬ್ಧ ಆದ ನಂತರ ಪ್ರತ್ಯಕ್ಷ ಯಾವ ಪ್ರಕಾರದ ಅವಳಿಂದ ಆನಂದ ಆಗ್ತಿದೆಯೋ ಆ ಆನಂದದ ಅನುಭವ ಜ್ಞಾನದಿಂದನ. ಜ್ಞಾನದ ಪರಿಣಮನ ಇಲ್ಲದ ಯಾವ ಆತ್ಮ ಯಾವ ಕಾಲದೊಳಗೆ ಇರೋದು ಸಾಧ್ಯ ಇಲ್ಲ. ಹಾಗಾದ್ರೆ ಇಲ್ಲೇನು ಹೇಳ್ತಾ ಇದ್ದರು? ಅದೆಷ್ಟು ಇವನಿಗೆ ಸುಲಭ ಇದೆಯಲ್ಲ, ಅದೆಷ್ಟು ಇವನದಿಂದ ಅಭಿನ್ನ ಇದೆಯಲ್ಲ, ಮಾಡಬೇಕು ಅನ್ನುವ ಪ್ರಯತ್ನ ಇಲ್ಲ, ಆದ್ರೆ ಆಗ್ತಾ ಇದೆ. ಜ್ಞಾನ ಸ್ವಭಾವ ರೂಪದ ಪರಿಣಾಮನ ಆಗ್ತಾ ಇದೆ. ಯಾರ್ದು? ಜೀವದ, ಅರ್ಥಾತ್ ಆತ್ಮದ. ಅದೇ ಪ್ರಕಾರ ಒಂದು ವೇಳೆ ಎಲ್ಲಿಯವರೆಗೆ ಅವನು ಕ್ರೋಧ ರೂಪದಿಂದ ಕೂಡ ಪರಿಣಮಿಸ್ತಾನೋ, ಕ್ರೋಧಾದಿಗಳ ರೂಪದಿಂದ, ಕ್ರೋಧ ಅಂದ್ರೆ ಬರೀ ಒಂದು ಕ್ರೋಧನಲ್ಲ, ಕ್ರೋಧಾದಿಗಳ ರೂಪದಿಂದ ಎಷ್ಟೆಷ್ಟು ಜಾತಿಯ ಪರಭಾವಗಳದಾವೋ ಅವೆಲ್ಲ ಪರಭಾವ ಒಂದಲ್ಲ ಒಂದು ಪರಭಾವವನ್ನ ಜ್ಞಾನದ ಪರಿಣಾಮದಷ್ಟನ್ನ ಸುಗಮವಾಗಿ ಎಲ್ಲಿಯವರೆಗೆ ಮಾಡ್ತಾನೋ ಅಲ್ಲಿಯವರೆಗೆ ಅವನಿಗೇನಿದೆ? ಕರ್ತ ಕರ್ಮ ಇದೆ, ಭಿನ್ನತೆಯ ಜ್ಞಾನ ಇಲ್ಲ. ಭಿನ್ನ ಇರುವೆಳೆದೊಳಗೂ ಕೂಡ ಭಿನ್ನತೆಯ ಜ್ಞಾನ ಇಲ್ಲ. ಅಷ್ಟು ಸುಲಭವಾಗಿ ಹೋಗಿದ್ದೀರಿ ಅವನಿಗೆ. ಎಷ್ಟ? ಜ್ಞಾನದ ಪರಿಣಾಮದಷ್ಟೇ ಕ್ರೋಧಾದಿಗಳ ರೂಪದ ಪರಿಣಾಮನ ಸುಲಭವಾಗಿ. ಅದನ್ನೇ ಅಲ್ಲಿ ಹೇಳಿ ಬಂದಿದ್ದಾರೆ. ಎಲ್ಲಿ? ಸುಧ ಪರಿಚಿತ ಅನುಭೂತ ಸೌವತ್ಸವಿ ಕಾಮ ಭೋಗ ಬಂಧ ಕಥಾ. ಕನ್ನಡ ಹೇಳ್ರಿ. ಶ್ರುತ ಪರಿಚಿತಾನುಭೂತವಿದೆ ಯಾವುದು? ವರಭೋಗ ಬಂಧದ ಕಥೆ. ಶ್ರುತ ಪರಿಚಿತಾನುಭೂತವಿದೆ ಪರದಿಂ ಭಿನ್ನವಾದ ಏಕತ್ವದ ಉಪಲಬ್ಧಿ ಕೇವಲ ಸುಲಭವಾಗಿಲ್ಲ ತಾನೇ. ಅದು ಅಷ್ಟು ಸುಲಭವಾಗಿದೆ. ಎಷ್ಟು ಸುಲಭ ಅನ್ನೋದು ಇಲ್ಲಿ ಬಂದು ಹೇಳಿದ್ರಿ. ಅಲ್ಲಿ ಹೇಳಿದ್ದ ಮಾತ ಅದು ಧ್ವನಿರಮ್ಯತೆ ಅಂತ ಕಾವ್ಯದೊಳಗೆ ಅಲ್ಲಿ ಹೇಳಿದರೆ ಎಷ್ಟು ಸುಲಭ. ಅದೊಂದು ಮಾತ್ರ ಸುಲಭ ಇಲ್ಲ ಅಂತ ಹೇಳಿ. ಯಾವುದು ಸುಲಭ ಇದೆ? ವರಭೋಗ ಬಂಧನ. ಯಾಕೆ? ಶ್ರುತ ಇದೆ, ಪರಿಚಿತ ಇದೆ, ಅನುಭೂತ ಇದೆ ಅನಂತ ಕಾಲದಿಂದರೆ. ಇಲ್ಲಿ ಹೇಳ್ತಾ ಇದ್ದಾರೆ ಯಾಕೆ ಸುಲಭ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಹೇಳಿದ್ರು? ಅದು ಆತ್ಮನ ಜ್ಞಾನದ ಪರಿಣಾಮದಷ್ಟು ಸುಲಭವಾಗಿ ಬಿಟ್ಟಿದ್ದೀರಿ.
ಸಿಟ್ಟು ಬರಬೇಕಾದ್ರೆ ಏನು ಮಾಡಬೇಕಾಗ್ತಿದೆ? ಯಾವುದೋ ಒಂದು ಪದಾರ್ಥದ ಕುರಿತು ಅಭಿಮಾನ ಬರಬೇಕಾದ್ರೆ ಏನು ಮಾಡಬೇಕಾಗ್ತಿದೆ? ಯಾವುದೋ ಒಂದು ಪದಾರ್ಥದ ಕುರಿತು ಲೋಭ ಉತ್ಪನ್ನ ಆಗ್ಬೇಕಾದ್ರೆ ಏನು ಮಾಡಬೇಕಾಗ್ತಿದೆ? ಏನೂ ಇಲ್ಲ. ಯಾವ ದೇವನ ಆಶೀರ್ವಾದದಿಂದ ಆಗ್ತಿದೆ ರೀ? ಯಾವ ದೇವನ ಆಶೀರ್ವಾದದಿಂದ ಆಗ್ತಿದೆ? ಅರೆ, ಅದು ಜ್ಞಾನದಷ್ಟು ಸುಲಭ ಆಗಿಬಿಟ್ಟಿದೆ. ವಿಷಯ ಛಾಬಡಾ ಅವರದ ಭಾವ ತಿಳಿತಾ ಇದೆ ಅಂದ್ರೆ ಆ ಛಾಬಡಾ ಅವರ ಭಾವ ಅಂದ್ರೆ ವಸ್ತು ಸ್ವರೂಪ ಅಂದ್ರೆ ಅಥವಾ ನನ್ನ ಪರಿಣತಿ ಶುದ್ಧ ತನ್ನ ಯಾವ ಜ್ಞಾನ ಸ್ವಭಾವ ಇದೆ, ಶುದ್ಧ ಇಲ್ಲ, ತನ್ನ ಯಾವ ಜ್ಞಾನ ಸ್ವಭಾವ ಇದೆ ಆ ಜ್ಞಾನ ಸ್ವಭಾವದಿಂದ ರೂಪದಿಂದ ಪರಿಣಮಿಸುವಷ್ಟು ಸುಲಭವೇ ಇವ ಕ್ರೋಧಾದಿಗಳ ರೂಪದಿಂದ ಎಲ್ಲಿಯವರೆಗೆ ಪರಿಣಮಿಸ್ತಾನೋ. ಏನಿದೆ ರೀ? ವಿಶೇಷಾಂತರ ತಿಳಿಯುವುದಿಲ್ಲ ಅಂತಲ್ಲ, ಅದೇ ಎಲ್ಲಿಯವರೆಗೆ ಅದರ ಜೊತೆಗೆ ಏಕ ಮತ್ತು ಸ್ವಭಾವದಷ್ಟು ಸುಲಭವಾಗಿ ಬಿಟ್ಟಿದೆ. ನಮ್ಮ ಅನುಭವದಿಂದ ತಿಳ್ಕೊಳ್ಳೋದ್ರೆ ಯಾರಾದರೂ ಏನಾದರೂ ಒಂದು ಪ್ರಶಂಸೆ ಮಾಡಿದ್ರು ಅಂತಂದ್ರೆ ಹಾಗಾದ್ರೆ ಈಗ ನಾ ಹರ್ಷಿತ ಆಗ್ಬೇಕಲ್ಲ ಅಂತೇಳಿ ವಿಕಲ್ಪಪೂರ್ವಕ ಆಗ್ತಾನ್ರಿ, ವಿಚಾರ ಮಾಡಿ ಆಗ್ತಾನ ಹೇಳ್ರಿ. ಯಾರಾದರೂ ಬೈತಾ ಇದ್ರು ಅಂತಂದ್ರೆ ಅರೆ ಇವ್ರು ನಿಜವಾಗಿ ಬೈತಾ ಇದ್ದಾರಲ್ಲ, ಕ್ರೋಧ ಮಾಡ್ಬೇಕಾಗೋದು, ನನಗ ಶೋಕ ಮಾಡ್ಬೇಕಾಗೋದಾ, ದುಃಖಿ ಆಗ್ಬೇಕಾಗೋದಾ ಅಂಥೇಳಿ ವಿಚಾರ ಮಾಡಿ ಪೂರ್ವ ಸಿದ್ಧತೆಯ ಪೂರ್ವಕ ಆಗ್ತೀವ್ರಿ. ಅದು ಜ್ಞಾನದ ಪರಿಣಾಮನಷ್ಟು ಸುಲಭ ಆಗಿದೆ. ಭಾವ ತಿಳ್ಕೊಳ್ರಿ, ಒಳಗಡೆ ಹೋಗಿ ತಿಳ್ಕೊಳ್ರಿ, ತಮ್ಮ ಅಂತರಂಗದ ಪರಿಣಾಮದ ಮೂಲಕ ತಿಳ್ಕೊಳ್ರಿ. ನಡೆದ ಮುಂದ ಜ್ಞಾನದಲ್ಲಿ ಮತ್ತು ಕ್ರೋಧಾದಿಗಳಲ್ಲಿ ಭೇದವನ್ನು ತಿಳಿಯುವುದಿಲ್ಲ. ಪ್ರತಿಯೊಂದು ಮಾತಿನೊಳಗ ಸಂಪೂರ್ಣ ನಿಶ್ಚಿತ ನಿರ್ಣಯ ಇದೆ. ಸ್ವಲ್ಪ ಕೂಡ ಮಾತಿನೊಳಗ ಒಂದು ಅವಿಶ್ವಾಸ ಇಲ್ಲ, ಸಂದೇಹ ಇಲ್ಲ. ಏನು ಹೇಳಿದ್ರು? ಜ್ಞಾನದಲ್ಲಿ ಮತ್ತು ಕ್ರೋಧಾದಿಗಳಲ್ಲಿ ಭೇದವನ್ನು ತಿಳಿಯುವುದಿಲ್ಲ. ಇದರೊಳಗೆ ಏನು ನಿಶ್ಚಿತ ಮಾತೇನಿದೆ ರೀ? ಈ ವಾಕ್ಯದೊಳಗೆ ಯಾವ ವಾಕ್ಯದೊಳಗ ಜ್ಞಾನದಲ್ಲಿ ಮತ್ತು ಕ್ರೋಧಾದಿಗಳಲ್ಲಿ ಭೇದವನ್ನು ತಿಳಿಯುವುದಿಲ್ಲ ಅನ್ನೋದ್ರೊಳಗ ಯಾವ ಮಾತಿನ ನಿಷ್ಕರ್ಷ ಇದೆ ರೀ? ಯಾವ ಅರ್ಥದ ನಿಷ್ಕರ್ಷ ಇದೆ? ಶಬ್ದ ಸಮಯ, ಅರ್ಥ ಸಮಯ. ಯಾವ ಅರ್ಥದ ನಿಷ್ಕರ್ಷ ಇದೆ ಇದರಲ್ಲಿ? ಯಾವ ಅರ್ಥ ನಿಹಿತ ಇದೆ ಇದರಲ್ಲಿ? ಯಾವ ಅರ್ಥ ಇದೆ ರೀ? ಜ್ಞಾನದಲ್ಲಿ ಮತ್ತು ಕ್ರೋಧಾದಿಗಳಲ್ಲಿ ಭೇದವನ್ನು ತಿಳಿಯುವುದಿಲ್ಲ. ನಿಷ್ಕರ್ಷ ಯಾವ ಅರ್ಥದ ನಿಷ್ಕರ್ಷ ಹೊರಡಬೇಕ್ರಿ? ಭೇದ ಇದೆ ಅನ್ನುವ ನಿಷ್ಕರ್ಷ. ನೀ ತಿಳಿದಿದ್ರೆ ಏನಾಯ್ತು? ಅನಂತ ಜೀವಗಳು ತಿಳಿದಿದ್ರೆ ಏನಾಯ್ತು? ಅನಂತ ಕಾಲ ತಿಳಿದಿದ್ರೆ ಏನಾಯ್ತು? ಭೇದ ಇದೆ ಅನ್ನೋದು ನಿಷ್ಕರ್ಷ. ಭೇದ ಇದೆ ಅನ್ನುವ ನಿಷ್ಕರ್ಷ ಹೊರಡ್ಲಿಕ್ಕೆ ಬೇಕ್ರಿ. ಜ್ಞಾನದಲ್ಲಿ ಮತ್ತು ಕ್ರೋಧಾದಿಗಳಲ್ಲಿ ಭೇದವನ್ನು ತಿಳಿಯುವುದಿಲ್ಲ. ಭೇದ ಇದೆ, ಭೇದವನ್ನು ತಿಳಿಯುವುದಿಲ್ಲ ಅಂತಂದ್ರೆ ನೀನು ಅದು ಹೊಸಾದ ನಿರ್ಮಾಣ ಮಾಡಬೇಕಾಗಿಲ್ಲ. ಭೇದ ಇದೆ, ಇದ್ದದ್ದನ್ನು ನೀನು ಎಲ್ಲಿಯವರೆಗೆ ತಿಳಿಯುವುದಿಲ್ಲವೋ ಹೇಗಿದೆ ಹಾಗೆ ಬರೇ ಸಂಸಾರಕ್ಕೆ ಆಧಾರ ಒಂದೇ ಇದೆ. ವಸ್ತು ಹೇಗಿದೆಯೋ ಹಾಗೆ ತಿಳಿಯುವುದಿಲ್ಲ. ಮೋಕ್ಷ ಮಾರ್ಗ ಪ್ರಕಾಶಕದೊಳಗೆ ಟೋಡರ್ಮಂಜಿ ಏನು ಹೇಳಿದರು? ಮಿಥ್ಯಾದೃಷ್ಟಿ ಜೀವ ಪದಾರ್ಥಗಳ ಹೇಗಿದವೆಯೋ ಹಾಗೆ ಮನ್ನಿಸುವುದಿಲ್ಲ. ಮಿಥ್ಯಾದೃಷ್ಟಿಯ ಮನ್ನಣೆಯ ಅನುಸಾರ ಪದಾರ್ಥಗಳು ಇರುವುದಿಲ್ಲ ಅಂಥೇಳಿ ಮಿಥ್ಯಾದೃಷ್ಟಿಯ ದುಃಖ ದೂರ. ಪದಾರ್ಥದೊಳಗೆ ಬದಲಾವಣೆ ಆಗುವ ಹಾಗೆ 3 ಕಾಲದಲ್ಲೂ ಸ್ವಭಾವ. ನಾನು ಇದನ್ನು ಸುಖರೂಪ, ಸುಖದ ಸಾಧನ ಅಂತೇಳಿ ತಿಳಿತೇನೆ, ನಿರೋಗಿ ಶರೀರ. ಆದ್ರೆ ಅದು ಎಂದೂ ಯಾವ ಕಾಲದೊಳಗನೂ ಸುಖದ ಅಥವಾ ನಿರೋಗಿ ಇರೋದ ಸಾಧ್ಯ. ಹಾಗಾದ್ರೆ ಮಿಥ್ಯಾದೃಷ್ಟಿ ಸುಖಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕಾಗುದ್ರಿ? ಪದಾರ್ಥ 2 ಮಾತು ಹೇಳಿದಲ್ಲ, ಇವು ಯಾವ ಪ್ರಕಾರ ಮನ್ನಿಸ್ತಾನೋ ಆ ಪ್ರಕಾರ ಪದಾರ್ಥಗಳ ಸ್ವರೂಪ ಇಲ್ಲ ಅಂತ ಹೇಳಿದ್ರು. ಪದಾರ್ಥಗಳ ಸ್ವರೂಪ ಹೇಗಿದೆಯೋ ಹಾಗೆ ಇವು ಮನ್ನಿಸುವುದಿಲ್ಲ.
ಆ ಕಾರಣದಿಂದ ಮಿಥ್ಯಾದೃಷ್ಟಿಯ ದುಃಖ ದೂರ ಆಗುವುದಿಲ್ಲ. ಹಾಗಾದ್ರೆ ಮಿಥ್ಯಾದೃಷ್ಟಿದ್ದು ಕೂಡ ದುಃಖ ದೂರ ಮಾಡುವ ಅಭಿಲಾಷೆ ಇದೆ ರೀ. ಅದಕ್ಕೆ ಏನು ಮಾಡಬೇಕಾಗೋದ? ಪದಾರ್ಥ ಬದಲಿ ಆಗಬೇಕಾಗೋದು ಅಥವಾ ಇವನು ಮನ್ನಣೆ ಬದಲಿ ಆಗಬೇಕಾಗೋದ್ರಿ? ಮನ್ನಣೆ ಬದಲು. ಯಾವುದು ಆಗೋದು ಸಾಧ್ಯ ಇದೆ ಹೇಳಿ? ಪದಾರ್ಥಗಳ ಬದಲಿ ಆಗೋದು ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಅನಂತ 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 ಶಕ್ತಿಶಾಲಿ ಜೀವರುಗಳು ಬಂದ್ರೂ ಒಂದು ಸೂಕ್ಷ್ಮ ಜಡ ಪರಮಾಣುವಿನ ಪರಿಣಮನವನ್ನ ಅಥವಾ ಸ್ವರೂಪವನ್ನ ಬದಲಿ ಮಾಡೋ ಸಾಧ್ಯ ಇಲ್ಲ. ಅಂದ್ರೆ ಇಲ್ಲೇನು ಹೇಳ್ತು? ನೀ ಭೇದವನ್ನ ತಿಳಿತಾ ಇಲ್ಲಪ್ಪ. ಜ್ಞಾನ ರೂಪದಿಂದ ತನ್ನ ಸ್ವಭಾವ ರೂಪ ಜ್ಞಾನ ರೂಪದಿಂದ ತನ್ನ ಸ್ವಭಾವ ಜ್ಞಾನ ರೂಪದಿಂದ ಪರಿಣಮಿಸುವ ಹಾಗೆ ಕ್ರೋಧಾದಿಗಳ ರೂಪದಿಂದ ಕೂಡ ಪರಿಣಮಿಸಲ್ಲ. ಅಲ್ಲಿಯವರೆಗೆ ಏನಾಗೋದಿದೆ? ಜ್ಞಾನದಲ್ಲಿ ಇನ್ನು ಅಲ್ಲಿಯವರೆಗೆ ದೂರಿದೆ. ಜ್ಞಾನದಲ್ಲಿ ಮತ್ತು ಕ್ರೋಧದಲ್ಲಿ ಭೇದವನ್ನು ತಿಳಿಯುವುದಿಲ್ಲ. ಇಲ್ಲಿ ನಿಷ್ಕರ್ಷೆಯನ್ನು ಹೊರಡಿತು, ಭೇದ ಇದೆ. ಪದಾರ್ಥ ಭಿನ್ನನೇ ಇದೆ, ಒಂದರಿಂದ ಒಂದು ಭಿನ್ನನೇ ಇದೆ ಪದಾರ್ಥ. ಇಲ್ಲಿ ಪದಾರ್ಥ ಏನು? ಜೀವತನ ಭಾವ ಇದೆ, ಕ್ರೋಧಾದಿ, ಆದ್ರೆ ಅದು ಪದಾರ್ಥ ಇದೆ. ಕ್ರೋಧಾದಿ ಇದು ಪದಾರ್ಥ ಇದೆ. ಪದಾರ್ಥದೊಳಗ ಎರಡು ವಿಧ ರೀ. ಒಂದು ದ್ರವ್ಯ ರೂಪದ ಪದಾರ್ಥ, ಒಂದು ಪರ್ಯಾಯ ರೂಪದ ಪದಾರ್ಥ. ಆಶ್ರವ, ಬಂಧ, ಸಂವರ, ನಿರ್ಜರೆ, ಮೋಕ್ಷ, ಪುಣ್ಯ, ಪಾಪ ಇವು ಪರ್ಯಾಯ ರೂಪದ ಪದಾರ್ಥದವೆ. ಜೀವ ಅಜೀವ ಇವೆರಡ ದ್ರವ್ಯ ರೂಪದ ಪದಾರ್ಥಗಳು. ಹೀಗಿದ್ದ ಮೇಲೆ ಅದ ಸ್ವತಂತ್ರ ಪದಾರ್ಥ ಇರುವ ವೇಳೆಗಳು ಕೂಡ ಎರಡನ್ನೂ ಒಂದಂತ ತಿಳಿತಾನೆ ಇವ. ಮತ್ತು ಆ ರೂಪದಿಂದ ಹೇಗೆ ಪರಿಣಮಿಸಿದನು? ಒಳ್ಳೆಯ ಜ್ಞಾನ ರೂಪದಿಂದ ಪರಿಣಮಿಸಿದ ಹಾಗೆ. ನಾವು ಲೋಕದೊಳಗಂತೀವಲ್ಲ, ಯಾವುದೋ ಒಂದು ನಮ್ಮ ವಸ್ತುವನ್ನ ನಮ್ಮ ಜೊತೆಯಲ್ಲಿರುವಂತಹ ಕೋಣೆಯವರ ಒಳ್ಳೆ ತನ್ನ ಪದಾರ್ಥ ಇದ್ದ ಹಾಗೆ ಬಳಸ್ತಾ ಇದ್ದಾನೆ ಅಂತೇಳಿ ನಮಗೆ ಅನ್ನಿಸ್ತಾ ಇದೆಯೋ ಅಥವಾ ಇಲ್ರಿ? ನಮ್ಮ ಪದಾರ್ಥವನ್ನ ಅವ ಬಳಸ್ತಿದ್ದ ಅಂತಂದ್ರೆ ಅಂತೇವೇನಿಲ್ರಿ? ತಂದ ಇದ್ದಂಗೆ ಮಾಡ್ತಾ ಇದ್ದಾನು ಅಂತೇವ ಅಥವಾ ಇಲ್ರಿ? ಹಾಗೆ ಈ ಕ್ರೋಧ ಸ್ವತಂತ್ರ ತತ್ವ ಇರುವ ವೇಳೆದೊಳಗೂ ಕೂಡ ತಂದೆ ಇದ್ದ ಹಾಗೆ ಇವು ಸುಲಭವಾಗಿ ಪರಿಣಾಮ ಮಾಡ್ತಾರೆ. ಬಹಳ ಅದ್ಭುತ. ಇನ್ನೊಂದ್ಸಲ ಓದ್ತೇನೆ, ಸಮಯ ಐತ್ರಿ. ಈ ಆತ್ಮನು ಹೇಗೆ ತನ್ನ ಸ್ವಭಾವ ರೂಪದಿಂದ ಪರಿಣಮಿಸುತ್ತಾನೆ, ಹಾಗೆಯೇ ಎಲ್ಲಿಯವರೆಗೆ ಕ್ರೋಧಾದಿಗಳ ರೂಪವಾಗಿಯೂ ಪರಿಣಮಿಸುತ್ತಾನೆ. ಅಂದ್ರೆ ಇನ್ನಷ್ಟು ಸ್ಪಷ್ಟ ಮಾಡ್ತಾರೆ. ಜ್ಞಾನದಲ್ಲಿ ಮತ್ತು ಕ್ರೋಧಾದಿಗಳಲ್ಲಿ ಭೇದವನ್ನು ತಿಳಿಯುವುದಿಲ್ಲ. ಭೇದ ಮಾಡೋದಿದೆ ಅಂತ ತಿಳಿಯೋದಿದೆ, ಬರೇ ತಿಳಿಯೋದಿದೆ. ಮಾಡಬೇಕಾದಂತೆ ಏನೂ ಇಲ್ಲ ವಸ್ತು ಸ್ವರೂಪದೊಳಗೆ, ಬರೇ ತಿಳಿಯುವುದಿದೆ. ಎಲ್ಲಿಯವರೆಗೆ ತಿಳಿಯುವುದಿಲ್ಲ ಅಲ್ಲಿಯವರೆಗೆ ಅವನಲ್ಲೇ ಕರ್ತೃ ಕರ್ಮದ ಪ್ರವೃತ್ತಿ ಇದೆ. ಪ್ರವೃತ್ತಿ ಇದೆ, ಸ್ವಭಾವ ಇಲ್ಲ. ಎಷ್ಟು ಪ್ರತಿಯೊಂದು ವಾಕ್ಯದೊಳಗ ಸಿದ್ಧಾಂತ ಅರ್ಥ ನಿಷ್ಕರ್ಷ ಅರ್ಥಾತ್ ಎದ್ದು ನಿಲ್ಲುತ್ತಿದ್ದೀರಿ. ಆದ್ರೆ ನಾವು ಅದನ್ನು ನೋಡುವುದಿಲ್ಲ. ಆ ಎದ್ದು ನಿಲ್ಲುತ್ತ ಮುಖ್ಯ ಆದದ್ದು ನೋಡುವುದಿಲ್ಲ. ಇಲ್ಲಿ ಮುಂದೆ ಹೋಗೋದಿರ್ತೀವಿ ವಾಕ್ಯಗಳನ್ನು ಕೊಡೋದೈತಿ. ಕ್ರೋಧಾದಿಗಳ ರೂಪವಾಗಿ ಪರಿಣಮಿಸುತ್ತಿರುವ ಅವನು ಸ್ವತಃ ಕರ್ತೃವಿದ್ದಾನೆ. ಹಾಗಾದ್ರೆ ಯಾವ ಭಾವ ಮಾಡ್ತಾ ಇದ್ದಾನೆ? ಆ ಭಾವ ರೂಪ ಆಗಿದ್ದಾನೆ. ನಿನ್ನೆ ಮಾತು ಬಂತು, ನ್ಯಾಯಕ ದೇಹ ರೂಪ ಆಗಿದ್ದಾನೆ, ನ್ಯಾಯಕ ವಿಭಾಗ ರೂಪ ಆಗಿದ್ದಾನೆ. ನ್ಯಾಯಕ್ಕಾಗಿ ಉಳಿದಿಲ್ರಿ. ವಸ್ತು ಸಾಪೇಕ್ಷ ಸರ್ವಜ್ಞರ ಜ್ಞಾನದೊಳಗಂತೂ ಅವನು ಏನಾಗಿದ್ದಾನೆ? ನ್ಯಾಯಕನೇ ಇದ್ದಾನೆ. ಆದ್ರೆ ಅವನ ಅನುಭವದೊಳಗೆ, ನನ್ನ ಅನುಭವದೊಳಗೆ ನನ್ನ ಸ್ವರೂಪ ಯಾವ ರೀತಿ ಬರ್ತಿದೆ, ಅದಕ್ಕೆ ಮುಖ್ಯತೆ ಇದೆಯೋ ಅಥವಾ ಸರ್ವಜ್ಞರ ಜ್ಞಾನದೊಳಗೆ ಯಾವ ಪ್ರಕಾರ ಬರ್ತಿದೆ ಅದಕ್ಕೆ ಮುಖ್ಯತೆ ಇದೆಯೇ? ನನ್ನ ಅನುಭವದೊಳಗೆ ಯಾವ ಪ್ರಕಾರ ಬರ್ತಿದೆಯೋ